வல்லமையின் ஆவியானவர் என்னுள் வந்துவிட்ட காரணத்தினா பொல்லாத சாத்தான ஒரு சொல்லால விரட்டி விட்டே. God is going to talk with each and everyone. ಪ್ರತಿಯೊಬ್ಬರಿಗೂ ದೇವರು ಮಾತನಾಡಲಿಕ್ಕೆ ಹೋಗುತ್ತಾನೆ. Because Bible says he is a talking God. ಬೈಬಲ್ ಹೇಳ್ತಿದೆ ಆತನು ಮಾತನಾಡುವ ದೇವರು. Today God has given me a message. ದೇವರು ಈ ದಿನ ಕೊಡಲ್ಪಟ್ಟಂತ ಸಂದೇಶ. The title of the message, ಅದರ ತಲೆಬರ ಹೀಗಿದೆ, ಸಂದೇಶದ ತಲೆಬರ Fire Anointing of the Holy Spirit. ಪವಿತ್ರಾತ್ಮನ ಬೆಂಕಿಯ ಅಭಿಷೇಕ. It's a fire anointing of the Holy Spirit. ಬೆಂಕಿಯ ಅಭಿಷೇಕ್ತನಾದ ಪವಿತ್ರಾತ್ಮನು, ಪರಿಶುದ್ಧ ಆವಿಯಾನವರಿನ ಅಗ್ನಿ ಅಭಿಷೇಕಂ. ಪವಿತ್ರಾತ್ಮನಿಂದ ಬೆಂಕಿಯ ಅಭಿಷೇಕ. Let me turn to the Bible. ನಾವು ಸತ್ಯವೇದವನ್ನ ತೆರೆಯುವಾಗ Luke chapter 12 verse 49. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ ಅದರ 49ನೇ ವಾಕ್ಯ. ಭೂಮಿயின் மேல் அக்கினியை போட வந்தேன். ಭೂಮಿಯ ಮೇಲೆ ನಾನು ಬೆಂಕಿಯನ್ನು ಹಾಕ್ಲಿಕ್ಕೆ ಬರ್ತೇನೆ. ಅದು இப்போதே பற்றி எரிய வேண்டும் என்று விரும்புகிறேன். ಅದು ಅಷ್ಟರೊಳಗೆ ಹತ್ತಿಕೊಂಡಿದ್ದರೆ ಅದು ನನಗೆ ಎಷ್ಟೋ ಸಂತೋಷ. When Jesus was live in this world, ಯೇಸು ಈ ಲೋಕದಲ್ಲಿ ಜೀವಿಸುವಾಗ he more and more like to put the fire in this world. ಯೇಸು ಕ್ರಿಸ್ತ இந்த பூமியில் வாழ்ந்து கொண்டிருந்த நாட்களிலேயே ಯೇಸು ಕ್ರಿಸ್ತವು ಈ ಲೋಕದಲ್ಲಿ ವಾಸಿಸುವ ದಿನಗಳಲ್ಲೆಲ್ಲ ಅಗ್ನಿயை போடும்படியாக அவர் அதிகமாய் விரும்பினார். ಬೆಂಕಿ ಅಭಿಷೇಕವು ಅವರ ಮೇಲೆ ಅಧಿಕವಾಗಿರುವುದನ್ನು ನಾವು ಕಾಣ್ತೇವೆ. But ಆದ್ರೆ after he was crucified, ಆತನು ಸಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ನಂತರ then he have to put the fire. Luke 12 chapter verse 50 says, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಾಕ್ಯಕ್ಕೆ ಹೇಳ್ತಿದೆ, ஆகிலும் நான் முழுக வேண்டிய ஒரு ஸ்தானம் உண்டு. ನನಗೆ ಎಷ್ಟೋ ಸಂತೋಷ, ಆದರೆ ನಾನು ಹೊಂದತಕ್ಕ ದೀಕ್ಷಾ ಸ್ನಾನ ಒಂದುಂಟು. அது முடியும் அளவும் நான் எவ்வளவோ நெருக்கப்படுகிறேன். ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ. ಎಸ್, Jesus came this world. ಯೇಸು ಈ ಲೋಕಕ್ಕೆ ಬಂದಾಗ he came for many purpose. ಅನೇಕ ಉದ್ದೇಶಗಳು ಇಟ್ಟುಕೊಂಡು ಆತನ ಈ ಲೋಕಕ್ಕೆ ಬಂದನು. அவர் இந்த உலகத்தில் வரும்போது ಅನೇಕ ಕಾರ್ಯಗಳು செய்யும்படி வந்தார். ಆತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಅನೇಕ ಕಾರ್ಯಗಳನ್ನು ಆತನು ಮಾಡಿ ಬಂದನು. he came to destroy the work of Satan. ಆತನು ಈ ಲೋಕದಲ್ಲಿ ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿ ಬಂದನು. he came this world to open the blind people. ಆತನು ಈ ಲೋಕದಲ್ಲಿ ಬಂದದ್ದು ಅನೇಕ ಕುರುಡರಿಗೆ ಕಣ್ಣು ಕೊಡುವುದಕ್ಕಾಗಿ ಬಂದನು. he came to this world to heal the disability people, handicapped peoples. ಆತನ ಈ ಲೋಕಕ್ಕೆ ಬಂದದ್ದು ಕುಂಟರನ್ನ ಎದ್ದು ನಡೆದಾಡುವಂತೆ ಮಾಡಲು ಆತನ ಲೋಕಕ್ಕೆ ಬಂದನು. Jesus came this world to forgive the sins. ಆತನ ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನ ಕ್ಷಮಿಸುವುದಕ್ಕಾಗಿ, ಪಾಪಗಳನ್ನ ಆತನು ಅಳಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. Like this, there is many purpose that he came to this world. ಹೀಗೆ ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಆತನ ಈ ಲೋಕಕ್ಕೆ ಬಂದನು. Also he came this world to put the fire in this world. ಅಷ್ಟು ಮಾತ್ರವಲ್ಲ, ಆತನು ಈ ಭೂಮಿ ಮೇಲೆ ಬೆಂಕಿಯನ್ನು ಹಾಕ್ಲಿಕ್ಕೂ ಕೂಡ ಆತನ ಈ ಲೋಕಕ್ಕೆ ಬಂದನು. Fire refers Holy Spirit. ಫೈರ್ ಅಂದ್ರೆ ಬೆಂಕಿ ಅಂದ್ರೆ ಪವಿತ್ರಾತ್ಮನು. So that fire will destroy the work of the enemy. ಬೆಂಕಿ, ಪವಿತ್ರಾತ್ಮನ ಬೆಂಕಿಯು ಶತ್ರುವಾದ ಸೈತಾನನ ಕಾರ್ಯಗಳನ್ನು ದಹಿಸಿ ಬಿಡುತ್ತದೆ. All the weapons will be destroyed in fire. ಎಲ್ಲ ಆಯುಧಗಳನ್ನ ನಿರಾಯುಧನಾಗಿ ಮಾಡುತ್ತದೆ ಬೆಂಕಿಯು. All the work of the enemy will be destroyed. ಶತ್ರುವಿನ ಆಯುಧಗಳನ್ನ ನಿರ್ನಾಮ ಮಾಡುವಂತದ್ದು ಪವಿತ್ರಾತ್ಮನ ಬೆಂಕಿಯು. So that is the reason Jesus came to this world to put the fire. ಆದ ಕಾರಣ ಕರ್ತನಾದ ಯೇಸು ಕ್ರಿಸ್ತನು
ಈ ಲೋಕದಲ್ಲಿ ಆತನು ಬಂದಿದ್ದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನಾಗಿ ಲೋಕಕ್ಕೆ ಬಂದನು. In Joel chapter 2 verse 28 it says, ಯೋವೇಲನ ಪ್ರವಾದನೆ ಗ್ರಂಥ ಹೀಗೆ ಹೇಳುತ್ತದೆ, 2ನೇ ಅಧ್ಯಾಯ 28ನೇ ವಾಕ್ಯ, மாமிசமான யாவர் மேலும் என் ஆவியை ஊற்றுவேன். ಮನುಷ್ಯರ ಮೇಲೆ, ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸುತ್ತೇನೆ. See, there is no any partiality. ಅಲ್ಲಿ ನಾವು ನೋಡುತ್ತೇವೆ ಯಾವುದೇ ಪಕ್ಷಪಾತ ಅಲ್ಲಿ ಇಲ್ಲ. If you are in flesh, ನಾವು ಮಾಂಸದಲ್ಲಿದ್ದೇವೆ, he will pour out upon everyone. ಎಲ್ಲರ ಮೇಲೆಯೂ ಆತನು ತನ್ನ ಆತ್ಮವನ್ನು ಸುರಿಸುತ್ತಾನೆ. You are Christian or non-Christian, that is not a matter. ನಾವು ಕ್ರೈಸ್ತರಾಗಿರ್ಲಿ ಅಥವಾ ಕ್ರೈಸ್ತರ ಅಲ್ಲದವರಾಗಿರ್ಲಿ, ಅದಲ್ಲ ಇಂಪಾರ್ಟೆಂಟ್. You are rich or a poor, no problem. ನಾವು ಬಡವರಾಗಿರ್ಬೋದು ಅಥವಾ ಶ್ರೀಮಂತರಾಗಿರ್ಬೋದು, ಅದಲ್ಲ ಸಮಸ್ಯೆ. You are an educated person or uneducated person, no ನಾವು problem. ವಿದ್ಯಾವಂತರಾಗಿರ್ಲಿ ಅಥವಾ ಅನಕ್ಷರಸ್ಥರಾಗಿರ್ಲಿ, ಅದಲ್ಲ ಸಮಸ್ಯೆ. If God says, I will pour out my fire upon everyone, he will do it. ಎಸ್, ದೇವರ ಆತನ ವಾಕ್ಯ ಹೇಳ್ತಿದೆ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. This anointing, ಈ ಅಭಿಷೇಕವು, it's not came from New Testament. ಇದು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ. ಈ ಅಭಿಷೇಕವು, This anointing will be in the Old Testament Bible itself. ಈ ಅಭಿಷೇಕವು ಹಳ ಒಡಂಬಡಿಕೆಯಲ್ಲೂ ಕೂಡ ಇತ್ತು ಎಂಬುದಾಗಿ ಬೈಬಲ್ ಹೇಳುತ್ತದೆ. But the method of anointing a person in Old Testament is different. ಹಳೆ ಒಡಂಬಡಿಕೆಯ ಅಭಿಷೇಕದ ವಿಧಾನಗಳು ವ್ಯತ್ಯಾಸ. The method of anointing a person is different in New Testament. ಹೊಸ ಒಡಂಬಡಿಕೆಯಲ್ಲೂ ಕೂಡ ಅಭಿಷೇಕದ ವಿಧಗಳು ವ್ಯತ್ಯಾಸ. In the Old Testament method, ಹಳೆ ಒಡಂಬಡಿಕೆಯ ಅಭಿಷೇಕದ ವಿಧಾನ, a priest will anoint a person by pouring the oil upon him. ಯಾಜಕ ಅಭಿಷೇಕದ ಎಣ್ಣೆಯನ್ನು ತೆಗೆದುಕೊಂಡು ಆತನು ಕೊಂಬಿನಲ್ಲಿ ಅಭಿಷೇಕದ ಎಣ್ಣೆಯನ್ನು ತೆಗೆದುಕೊಂಡು ಅಭಿಷೇಕ ಮಾಡುತ್ತಾ ಇದ್ದನು. But in the New Testament Bible, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಸತ್ಯವೇದಿಗೆ ಹೇಳ್ತದೆ, Holy Spirit will come upon a person. ವ್ಯಕ್ತಿಯ ಮೇಲೆ ಪವಿತ್ರಾತ್ಮನು ತಾನಾಗಿ ಆತನ ಮೇಲೆ ಇಳಿದು ಬರುವವನಾಗಿದ್ದಾನೆ. In Old Testament they need oil. ಹಳೆ ಒಡಂಬಡಿಕೆಯಲ್ಲಿ ತೈಲ. In the New Testament, Holy Spirit will come and rest upon a person. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಇಳಿದು ಬಂದು ಆ ವ್ಯಕ್ತಿ ಮೇಲೆ ವಾಸಿಸುವನಾಗಿದ್ದಾನೆ. In Old Testament, ಹಳೆ ಒಡಂಬಡಿಕೆಯಲ್ಲಿ anointing a person as a king, ಅಭಿಷೇಕ ಹೊಂದಿದ ವ್ಯಕ್ತಿಯು ರಾಜನಾಗಿದ್ದಾನೆ, ಅರಸನಾಗಿದ್ದಾನೆ. anointing a person as a priest, ಅಭಿಷೇಕ ಹೊಂದಿದ ಮನುಷ್ಯನ ಯಾಜಕನಾಗಿದ್ದಾನೆ. anointing a person as a prophet. At the beginning I say the anointing method is different. Anointing a person with the oil. ಅದು ಆ ಕಾರಣದಿಂದಲೇ ನಾನು ಪ್ರಾರಂಭದಲ್ಲಿ ಹೇಳಿದ ಅಭಿಷೇಕವಾದ ವಿಧಾನಗಳು ವ್ಯತ್ಯಾಸ. And once he anointed, Samuel anointed David. ದಾವೀದನನ್ನು ಅಭಿಷೇಕಿಸುವುದಕ್ಕೆ ಸಾಮುವೇಲನು ದಾವೀದನನ್ನು ಅಭಿಷೇಕಿಸಿದನು. The Spirit of God come upon him. ದೇವರ ಆತ್ಮನು ಅವನ ಮೇಲೆ ನೆಲೆಗೊಂಡಿತು. But in the Old Testament, ಆದ್ರೆ ಹಳೆ ಒಡಂಬಡಿಕೆಯಲ್ಲಿ Holy Spirit will come ಪವಿತ್ರಾತ್ಮನು ಬರುತ್ತಿದ್ದನು and he will go. ಮತ್ತು ಆತನು ಹೋಗ್ತಿದ್ದನು. He will never stay. ಆದ್ರೆ ಆತನು ಅಲ್ಲಿ ವಾಸ ಮಾಡ್ತಿರ್ಲಿಲ್ಲ. When the person will pray, Holy Spirit will come. ಯಾವ ವ್ಯಕ್ತಿ ಆತನು ಪ್ರಾರ್ಥನೆ ಮಾಡುತ್ತಾನೋ ಆಗ ಪವಿತ್ರಾತ್ಮನ ಅಲ್ಲಿ ಬರ್ತಿದ್ದ. Holy Spirit will come upon anybody. ಪ್ರತಿ ಒಬ್ಬೊಬ್ಬರ ಮೇಲೆ ಆತನು ಬರ್ತಿದ್ದ. But in the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ Holy Spirit will come upon a person and rest in him. ಪವಿತ್ರಾತ್ಮನು ಪ್ರತಿಯೊಬ್ಬರ ಮೇಲೆ ಬರುತ್ತಾನೆ, ಮಾತ್ರವಲ್ಲ ಅವರ ಮೇಲೆ ನೆಲೆಗೊಳ್ಳುತ್ತಾನೆ. If Holy Spirit want to rest upon a person, ಪವಿತ್ರಾತ್ಮನು ಒಬ್ಬೊಬ್ಬರ ಮೇಲೆ ಆತ ನೆಲೆಗೊಂಡಾಗ Jesus need to die. இயேசு மரிக்க வேண்டும், மூன்றாம் நாள் உயிர்த்தெழ வேண்டும். அவர் போன பிறகு பரிசுத்த ஆவியானவர் வருவார். ಯೇಸು ಕ್ರಿಸ್ತುವು ಸತ್ತನು, ಆತನು 3ನೇ ದಿನದಲ್ಲಿ
ಆತನು ಎದ್ದನು, ಪವಿತ್ರ ಆತ್ಮನು ಆತನ ಮೇಲೆ ಬಂದು ಆತನ 3ನೇ ದಿನದಲ್ಲಿ ಎದ್ದನು. See, giving Holy Spirit is not very easy. There is a price Jesus has given for everyone. கிரயத்தை நமக்காக இயேசு கிறிஸ்து கல்வாரி சிலுவையில செலுத்தி பரிசுத்த ஆவியாரை நமக்கு நிரந்தரமா கொடுத்திருக்காரு. ಕರ್ತನಾದ ಯೇಸು ಕ್ರಿಸ್ತನು ಆತನು ನಮಗೋಸ್ಕರ ಸಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಆತನು ನಮ್ಮೆಲ್ಲರಿಗೋಸ್ಕರ ಆತನು ಸತ್ತದ್ರಿಂದ ನಮಗೆಲ್ಲರಿಗೋಸ್ಕರ ಪವಿತ್ರಾತ್ಮನನ್ನು ಆತನು ಕೊಟ್ಟನು. 24 hours you can be with Holy Spirit. ಪವಿತ್ರಾತ್ಮನು 24 ಗಂಟೆಯಲ್ಲಿಯೂ ನಿಮ್ಮನ್ನು ನಮ್ಮನ್ನು ಆತನು ತುಂಬಿಸಿ ನಮ್ಮಲ್ಲಿಯೇ ವಾಸಿಸುವನಾಗಿದ್ದಾನೆ. When you walk, ನೀವೆಲ್ಲಿ ನಡೀತೀರೋ Holy Spirit will come with you. ಪವಿತ್ರಾತ್ಮ ನಿಮ್ಮ ಜೊತೆಯಲ್ಲಿ ಬರ್ತಾನೆ. When you speak with a person, ನೀವು ಒಬ್ಬ ವ್ಯಕ್ತಿಯೊಟ್ಟಿಗೆ ಮಾತನಾಡುವಾಗ Holy Spirit will speak with the person. ಒಬ್ಬ ವ್ಯಕ್ತಿಯ ಸಂಗಡ ಪವಿತ್ರಾತ್ಮನು ಮಾತನಾಡ್ತಾನೆ. When you see a person, ನೀವು ಯಾವುದಾದ್ರೂ ವ್ಯಕ್ತಿಯನ್ನ ನೀವು ನೋಡಿದಾಗ Holy Spirit will see a person. ಪವಿತ್ರಾತ್ಮನು ಕೂಡ ನೋಡುವವನಾಗಿದ್ದಾನೆ. You are not alone. ನೀವೊಬ್ಬರೇ ಇಲ್ಲ. Holy Spirit is accompany with you. ಪವಿತ್ರಾತ್ಮನು ನಿಮ್ಮ ಜೊತೆಗಾರನಾಗಿದ್ದಾನೆ. See, we are a privileged people. ನೀವು ಅಮೂಲ್ಯವಾದ ಜನರಾಗಿದ್ದೀರಿ. But in the Old Testament is not like that. ಹಳೆ ಒಡಂಬಡಿಕೆ ಈ ರೀತಿಯಾಗಿಲ್ಲ. But in the New Testament we are blessed people and privileged people. ಹೊಸ ಒಡಂಬಡಿಕೆಯಲ್ಲಿ ನಾವು ಪವಿತ್ರ ಅಮೂಲ್ಯವಾದ ಜನರು ಮತ್ತು ಆಶೀರ್ವದಿಸಲ್ಪಟ್ಟಂತ ಜನರಾಗಿದ್ದೇವೆ. And God anointed a person according to the plan of God. ದೇವರು ಒಬ್ಬ ವ್ಯಕ್ತಿಯನ್ನ ಅಭಿಷೇಕಿಸುವುದಾದರೆ ಆತನ ಸಂಕಲ್ಪಗಳು ಉದ್ದೇಶಗಳು ಇರುತ್ತದೆ. According to the plan, God will anoint a person. ಆತನ ಉದ್ದೇಶಗಳು ಇಲ್ಲದಿದ್ದರೆ ಅಭಿಷೇಕವು ಒಬ್ಬ ವ್ಯಕ್ತಿಯನ್ನ ಸಂಧಿಸುವುದಿಲ್ಲ. Because we are anointed for God. ಯಾಕಂದ್ರೆ ಅದು ದೇವರಿಂದ ಬಂದಂತ ಅಭಿಷೇಕ. So that is the reason I say, according to the plan of God, He will anoint a person. ಆದ ಕಾರಣದಿಂದಲೇ ದೇವರ ಉದ್ದೇಶಗಳಿಲ್ಲದೆ ಪ್ಲಾನ್ಗಳಿಲ್ಲದೆ ನೀವು ಅಭಿಷೇಕಿಸಲ್ಪಟ್ಟಂತ ಜನರು. Anointed you. ದೇವರು ನಿಮ್ಮನ್ನು ಅಭಿಷೇಕಿಸುವಾಗ what will happen in your life? ಏನ್ ನಡೀತದೆ ನಿಮ್ಮ ಜೀವಿತದಲ್ಲಿ? கர்த்தர் ஒருவனை அபிஷேகம் பண்ணும்போது என்ன நடக்கும்? ಕರ್ತನು ಒಬ್ಬರ ಮೇಲೆ ಅಭಿಷೇಕ ಕಳಿಸುವಾಗ ಅಥವಾ ಅಭಿಷೇಕಿಸುವಾಗ ಏನ್ ನಡೀತದೆ? First of all, you will get the joy in you. ಮೊದಲನೇದಾಗಿ ನೀವು ಅಂತರಂಗದಲ್ಲಿ ಸಂತೋಷ ಪಡುವವರಾಗಿದ್ದೀರಿ. சங்கீதம் 131 1லிருந்து 3வது வசனம் வரைக்கும், இதோ சகோதரர் ஒருமித்து வாசம் பண்ணுகிறது எத்தனை நன்மையும் எத்தனை இன்பமானது. 133ನೇ ಕೀರ್ತನೆ 1ನೇ ವಾಕ್ಯ, ಸಹೋದರರ ಒಂದಾಗಿರುವುದು ಎಷ್ಟೋ ರಮ್ಯವಾದದ್ದು. See, எத்தனை நன்மையும் எத்தனை இன்பமானது, ಅದು ಎಷ್ಟೋ ರಮ್ಯವಾದದ್ದು. when God anointed you, ದೇವರು ನಿಮ್ಮನ್ನು ಅಭಿಷೇಕಿಸಿದಾಗ good things will happen in your life. ಒಳ್ಳೆಯ ಕೆಲಸಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. Not only good things, ಒಳ್ಳೆಯ ಕೆಲಸಗಳು ಮಾತ್ರ ಅಲ್ಲ, you will get a joy. ನೀವು ಸಂತೋಷವನ್ನು ಅನುಭವಿಸುವವರಾಗಿದ್ದೀರಿ. You will get the peace in your heart. ನಿಮ್ಮ ಹೃದಯಗಳಲ್ಲಿ ಸಮಾಧಾನವನ್ನು ನೀವು ಕಾಣುವವರಾಗಿದ್ದೀರಿ. This peace you will never get from anybody else. இந்த சமாதானம் யாரும் நமக்கு கொடுக்க முடியாது. ಇಂಥ ಸಮಾಧಾನವನ್ನು ಯಾವ ವ್ಯಕ್ತಿಯಿಂದಲೂ ಯಾರಿಂದಲೂ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತು ಮಾತ್ರವೇ, ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಇಂಥ ಸಮಾಧಾನವು ನಮಗೆ ಕೊಡಲ್ಪಡುತ್ತದೆ. ಸಮಾಧಾನ எப்படி அவர் கொடுக்கிறாரு? How Jesus give this peace? ಹೇಗೆ ಈ ಸಮಾಧಾನವನ್ನು ಕೊಡುತ್ತಾರೆ? Through whom Jesus is giving peace? ಯಾರ ಮೂಲಕವಾಗಿ ಸಮಾಧಾನವನ್ನು ಕೊಡುತ್ತಾರೆ? Through Holy Spirit. ಪವಿತ್ರಾತ್ಮನಿಂದ ಸಮಾಧಾನವನ್ನು ಕೊಡುತ್ತಾರೆ. Whatever good things will happen in your life, ಏನೆಲ್ಲ ನಮ್ಮ ಜೀವಿತದಲ್ಲಿ ಒಳ್ಳೆ ಕೆಲಸಗಳು ನಡೀತದೋ, without the help of the Holy Spirit nothing will happen. ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಬಲ ಇಲ್ಲದೆ ಏನು ಕೂಡ ನಡೆಯಲು ಸಾಧ್ಯವಿಲ್ಲ. By the help of the Holy Spirit only everything will happen. ಪವಿತ್ರಾತ್ಮನ ಸಹಾಯದಿಂದ, ಪವಿತ್ರಾತ್ಮನ ಬಲದಿಂದ ನಮ್ಮ ಜೀವಿತಗಳಲ್ಲಿ ಎಲ್ಲಾ ಕಾರ್ಯಗಳು ಸಾಧಕವಾಗುತ್ತದೆ. So yearly I told when Old Testament Holy Spirit will
and go. ಹಳೆ ಒಡಂಬಡಿಕೆಯಲ್ಲಿ ಅವ್ರು ಹೇಳಿದ್ರು ಪವಿತ್ರಾತ್ಮನ ಬರ್ತಾ ಇದ್ದ ಹೋಗ್ತಾ ಇದ್ದ. And but in the New Testament, when the Holy Spirit comes in you and He will stay in you. ಪವಿತ್ರಾತ್ಮನ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಆತನು ನಮ್ಮಲ್ಲಿ ನಮ್ಮೆಲ್ಲರಲ್ಲಿ ನೆಲೆಗೊಳ್ಳುವವನಾಗಿದ್ದಾನೆ. Because He was staying in us. ಯಾಕಂದರೆ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡಿದಾಗ, so that He will teach us what to do and what should not to do. ಏನ್ ಮಾಡ್ಬೇಕು ಏನ್ ಮಾಡಬಾರದು ಎಂಬುದಾಗಿ ಆತನು ನಮಗೆ ಬೋಧಿಸುತ್ತಾನೆ. Holy Spirit will guide us. ಪವಿತ್ರಾತ್ಮನು ನಮಗೆ ಮಾರ್ಗದರ್ಶಕನಾಗಿರುತ್ತಾನೆ. Holy Spirit will talk with us. ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾನೆ. Holy Spirit will reveal about things. ಪವಿತ್ರಾತ್ಮನು ನಮಗೆ ಅನೇಕ ಸಂಗತಿಗಳನ್ನು ಪ್ರಕಟಿಸುತ್ತಾನೆ. பரிசுத்த ஆவியானவர் மறைவான பொருளை வெளிப்படுத்துவார். ಪವಿತ್ರಾತ್ಮನು ಮರೆಯಾದ ಸಂಗತಿಗಳನ್ನು ಪ್ರಕಟಿಸುತ್ತಾನೆ. பரிசுத்த ஆவியானவர் எங்க போகணும் எங்க போகக்கூடாதுன்னு சொல்லி கொடுப்பாரு. ಪವಿತ್ರಾತ್ಮನು ನೀನು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಎಂಬುದಾಗಿ ಆತ ನಮಗೆ ಹೇಳಿಕೊಡುತ್ತಾನೆ. I can tell it who is Holy Spirit with my experience. ನಾನು ಹೇಳುತ್ತೇನೆ ಪವಿತ್ರಾತ್ಮನ ಯಾರೆಂಬುದಾಗಿ ಅವರ ಅನುಭವದಲ್ಲಿ. He is my close friend. ಅವರು ಇವರಿಗೆ ಆತ್ಮೀಯ ಸ್ನೇಹಿತರಾಗಿದ್ದಾರೆ. From the childhood till now, ತಾಯಿಯ ಗರ್ಭದಿಂದ ಬಂದ ಅಂದಿನಿಂದ ಇಲ್ಲಿವರೆಗೂ I don't have any friends. ಇವರಿಗೆ ಯಾವ ಸ್ನೇಹಿತರು ಇಲ್ಲ. I have only one best friend, Holy Spirit. ಅತ್ಯುತ್ತಮವಾದಂತ ಸ್ನೇಹಿತ ಅಂದ್ರೆ ಅದು ಪವಿತ್ರಾತ್ಮನು ಇವರಿಗಾಗಿದ್ದಾರೆ. That is the reason I am standing in mid of your church. ಆ ಕಾರಣದಿಂದಲೇ ನಿಮ್ಮ ಮುಂದೆ ಇರುವ ಸಭೆಯ ಮುಂಭಾಗದಲ್ಲಿ ನಾನು ನಿಂತಿದ್ದೇನೆ. You know, people having friends. ನಿಮಗೂ ಅನೇಕ ಜನರು ಸ್ನೇಹಿತರಿದ್ದಾರೆ. But that friend will never faithful to you. ನಿಮ್ಮ ಜೊತೆಯಲ್ಲಿರುವ ಸ್ನೇಹಿತರು ನಿಮಗೆ ನಂಬಿಕಸ್ಥರಲ್ಲ. But this friend is a very very good friend. ಆದ್ರೆ ಪವಿತ್ರಾತ್ಮನು ಅತ್ಯುನ್ನತ ಬಹಳವಾದ ಉತ್ತಮವಾದಂತ ಸ್ನೇಹಿತನಾಗಿದ್ದಾನೆ. He will teach you. ನೀವು ಮಾತನಾಡುತ್ತೀರಿ. He will guide you. ನೀವು ಆತ ನಿಮಗೆ ಮಾರ್ಗದರ್ಶನ ಮಾಡುತ್ತಾನೆ. Wherever you go, He will come along with you. ನೀವೆಲ್ಲೆಲ್ಲ ಹೋಗ್ತೀರಾ ಅಂತೆಲ್ಲ ಸ್ಥಳಿಸುತ್ತೇನೆ. But Jesus Christ, ಕರ್ತನಾದ ಯೇಸು ಕ್ರಿಸ್ತನು, with my experience, ಆತನ ಜೊತೆಯಲ್ಲಿ ಇವರ ಅನುಭವ, according to Bible, ಪವಿತ್ರಾತ್ಮನ ಸತ್ಯವೇದವನ್ನು ಒಳಗೊಂಡು, he is a elder brother. ಆತನು ನಮಗೆ ಹಿರಿಯ ಅಣ್ಣನಾಗಿದ್ದಾನೆ. He is elder brother to everyone. ಕರ್ತನಾದ ಯೇಸು ಕ್ರಿಸ್ತ ನಮಗೆ ಹಿರಿಯ ಅಣ್ಣನಾಗಿರುವುದರಿಂದ ಆತನೇ ನಮ್ಮ ಜೊತೆಯಲ್ಲೇ ಇದ್ದಾನೆ. He is also a father. ಆತನು ತಂದೆಯೂ ಕೂಡ, but also he is a elder brother. Bible says like that. ಆತನು ನಮಗೆ ಹಿರಿಯ ಅಣ್ಣನು ಕೂಡ ಆಗಿದ್ದಾನೆ. Spirit will reveal many hidden things. ಆದ ಕಾರಣ ಇದೇ ರೀತಿಯಾಗಿ ಪವಿತ್ರಾತ್ಮನು ಅನೇಕ ರಹಸ್ಯಗಳನ್ನು ಪ್ರಕಟಿಸುತ್ತಾನೆ. சங்கீதம் 133 அதிகாரம் 2வது வசனம் சொல்லுகிறது. ಕೀರ್ತನೆ 133ನೇ ಕೀರ್ತನೆ 2ನೇ ವಾಕ್ಯ ಹೇಳ್ತಿದೆ. அது ஆரோனுடைய சிரசின் மேல் ஊற்றப்பட்டு, ಅದು ಆರೋನಿನ ಕೊರಳಪಟ್ಟಿಯ ಮೇಲೆ ಇಳಿದು ಬಂದು, என்னத்தை ஊத்துறாங்க? ಎಲ್ಲಿಂದ ಬರುತ್ತದೆ? தைல கொம்பை எடுத்து ஆரோனுடைய சிரசு மேல ஊத்துறாங்க. ಅದು ಎಣ್ಣೆಯನ್ನು ತೆಗೆದುಕೊಂಡು ಆರೋನ ತಲೆ ಮೇಲೆ ಹಾಕಲ್ಪಟ್ಟ, அவனுடைய தாடியிலே வடிகிறதும், ಅವನ ಗಡ್ಡದ ಮೇಲೆಯೂ, அவனுடைய ಅಂಗಿகளின் மேல் இறங்குகிறதுமான, ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ நல்ல தைலமாயிருக்கிறது. ಉತ್ತಮವಾದ ಅಭಿಷೇಕ ತೈಲವಾಗಿರುತ್ತದೆ. அது நல்ல தைலம். ಅದು ಉತ್ತಮವಾದ ಒಳ್ಳೆಯ ತೈಲ. ஆவியானவர் ரொம்ப ரொம்ப நல்லவர். ಆ ಪವಿತ್ರಾತ್ಮನು ತುಂಬಾ ಒಳ್ಳೆಯವನಾಗಿದ್ದಾನೆ. 3வது வசனம் சொல்லுது, 3ನೇ ವಾಕ್ಯ ಹೇಳ್ತದೆ, எர்மோன் மேலும், ಎರ್ಮೋನ್ ಪರ್ವತದಲ್ಲಿ, சீயோன் பர்வதங்கள் மேலும், ಚಿಯೋನಿನ ಪರ್ವತದ ಮೇಲೆಯೂ இறங்கும் பனிக்கு ஒப்பாயிருக்கிறது. ಇಳಿದು ಬರುವ ಮಂಜಿನಂತೆಯೂ ಇದೆ. அங்கே கர்த்தர் என்றென்றைக்கும் ஆசீர்வாதத்தையும் ಜೀವನೆயும் ಕಟ್ಟಳೆಯಿಡುகிறார். ಆದ ಕಾರಣ ಆತನು ಕರ್ತನಾದ ಯೇಸು ಕ್ರಿಸ್ತನು ಆಶೀರ್ವಾದವು ಜೀವವು ಸದಾಕಾಲ ಇರುತ್ತದೆ. When you receive the anointing of God, ಯಾವಾಗ ನೀವು ದೇವರ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೀರೋ, you receive life. ನೀವು ಜೀವವನ್ನು ಹೊಂದಿದವರಾಗಿದ್ದೀರಿ. When you receive the anointing of God, ನೀವು ದೇವರ ಅಭಿಷೇಕವನ್ನು ಯಾವಾಗ ಹೊಂದಿಕೊಳ್ಳುತ್ತೀರೋ, you receive the blessings of God.
ದೇವರ ಪ್ರಸನ್ನತೆಯ ಸಾನ್ನಿಧ್ಯವನ್ನು ಹೊಂದಿಕೊಳ್ಳುತ್ತೀರಿ. When you receive the anointing of God, ಯಾವಾಗ ನೀವು ಅಭಿಷೇಕವನ್ನ ದೇವರಿಂದ ಹೊಂದಿಕೊಳ್ಳುತ್ತೀರೋ, God is give you wisdom. ದೇವರು ನಿಮಗೆ ದರ್ಶನಗಳನ್ನು ಕೊಡಲಾರಂಭಿಸುತ್ತಾನೆ. That wisdom will teach you where to go, where should not to go. ದೇವರ ದರ್ಶನವು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಎಂಬುದಾಗಿ ಬೋಧಿಸುತ್ತದೆ. That is the reason anointing is very very precious. ಆದ ಕಾರಣದಿಂದಲೇ ದೇವರ ಅಭಿಷೇಕವು ಪ್ರತಿಯೊಬ್ಬರಿಗೂ ಅತ್ಯಮೂಲ್ಯವಾಗಿದೆ. That is the reason ಆದ ಕಾರಣದಿಂದ I told the anointing of God is very 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 highly precious. ಆದ ಕಾರಣದಿಂದ ನಾನು ಹೇಳಿದೆ ದೇವರ ಅಭಿಷೇಕವು ಬಹಳ 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 ಅಮೂಲ್ಯವಾಗಿದೆ. You can't buy this anointing with money. ನೀವು ದೇವರ ಅಭಿಷೇಕವನ್ನು ಹಣದಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. You receive this anointing with no money. ನೀವು ಹಣದಿಂದ ಅಭಿಷೇಕವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. Free for everyone. ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊಡಲ್ಪಟ್ಟಿದೆ. Because ಯಾಕಂದ್ರೆ in Joel chapter 2 verse 20 to 32 says, 28:32 ಹೇಳ್ತದೆ, ಮಾಂಸಮಾನ ಯಾವರ ಮೇಲೆ ನನ್ನ ಆವಿಯನ್ನು ನಾನು ಊಟುವೆನು. ಮಾಂಸದಲ್ಲಿರುವ ಪ್ರತಿಯೊಬ್ಬರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. So he will pour his anointing power upon everyone. ಪ್ರತಿಯೊಬ್ಬರ ಮೇಲೆ ದೇವರ ಅಭಿಷೇಕವು ಕೊಡಲ್ಪಡುತ್ತದೆ. If Holy Spirit will stay in us permanently means, ಪವಿತ್ರಾತ್ಮನು ಯುಗಾಂತ್ಯದವರೆಗೂ ನಮ್ಮಲ್ಲಿ ನೆಲೆಗೊಳ್ಳುತ್ತಾನೆ. ಅದರ ಅರ್ಥ ಏನಂದ್ರೆ Jesus need to pay a price on the cross of Calvary. ಯೇಸು ಕ್ರಿಸ್ತನು ಆತನು ಕಲ್ವಾರಿ ಶಿಲುಬೆ ಮೇಲೆ ಬೆಲೆಯನ್ನ ತೆತ್ತಿದ್ದಾನೆ, ಕೊಟ್ಟಿದ್ದಾನೆ. ಆಮೆನ್. Luke chapter 4 verse 18 tells like this. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯ ಆ ರೀತಿಯಾಗಿ ಹೇಳುತ್ತದೆ. லூக் 4வது அதிகாரம் 18வது வசனம் சொல்லுகிறது. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ, கர்த்தருடைய ஆவியானவர் என் மேல் இருக்கிறார். ಕರ್ತನ ಆತ್ಮವು ನನ್ನ ಮೇಲೆ ಇದೆ. ದರಿದ್ರರಿಗೆ ಸುವಿಶೇಷத்தை ಪ್ರಸಂಗಿಸುம்படி ಬಡವರಿಗೂ ಶುಭ ವರ್ತಮಾನವನ್ನು ಸಾರುವುದಕ್ಕೂ ಅಭಿಷೇಕಿಸಿದನು. என்னை அபிஷேகம் பண்ணினார். ನನ್ನನ್ನು ಅಭಿಷೇಕ ಮಾಡಿ இருதயம் நறுங்குண்டவர்களையும் ಈ ಮುರಿದ ಹೃದಯ ಹೊಂದಿದವರಿಗೂ ಗುಣಮಾಕ್கவும், ಗುಣಪಡಿಸುವುದಕ್ಕೂ, ಸಿறைப்பட்டவருக்கு விடுதலையும், ಸೆರೆಯವರಿಗೆ ಬಿಡುಗಡೆ ಆಗುವುದಕ್ಕೂ, ಕುರುಡರಿಗೆ பார்வையும், ಕುರುಡರಿಗೆ ಕಣ್ಣು ಬರುವುದಕ್ಕೂ, ಪ್ರಸಿದ್ಧಿಪಡಿಸುವುದಕ್ಕೂ, நொறுங்குண்டவர்களை விடுதலையாக்கவும், ಸೆರೆಮನೆಯಲ್ಲಿರುವವರನ್ನ ಮುರಿಯಲ್ಪಟ್ಟವರನ್ನ ಬಿಡುಗಡೆ ಮಾಡುವುದಕ್ಕೂ. verse 19 says, 19ನೇ ವಾಕ್ಯ ಹೇಳ್ತದೆ, கர்த்தருடைய அனுகிரக வருஷத்தை பிரசித்தப்படுத்தவும், ಆತನು ಶುಭ ವರ್ಷವನ್ನ ಪ್ರಚುರಪಡಿಸುವುದಕ್ಕೂ என்னை ಅನುப்பினார் ಎಂದು ನನ್ನನ್ನು ಕಳಿಸಿದ್ದಾನೆ ಎಂಬುದಾಗಿ ಯೇಸು ಹೇಳಿದನು. Jesus came this world to put the Holy Spirit. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದನು. So once you receive the Holy Spirit, ಯಾವಾಗ ನೀವು ಒಮ್ಮೆ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೀರೋ, Holy Spirit will teach you. ಪವಿತ್ರಾತ್ಮನು ನಿಮಗೆ ಬೋಧಿಸುತ್ತಾನೆ. Holy Spirit will guide you. ಪವಿತ್ರಾತ್ಮನು ನಿಮಗೆ ಉಪದೇಶಿಸುತ್ತಾನೆ. 1 John chapter 2 verse 27 says like this. 1 யோவான் 2ನೇ ಅಧ್ಯಾಯ 27ನೇ ವಾಕ್ಯ, நீங்கள் அவராலே பெற்ற அபிஷேகம் உங்களில் நிலைத்திருக்கிறது. ನೀವುಗಳು ಆತನಿಂದ ಹೊಂದಿದ ಅಭಿಷೇಕ ನಿಮ್ಮ ಮೇಲೆ ಇರಲು ஒருவரும் உங்களுக்கு போதிக்க வேண்டுவதில்லை. ಒಬ್ಬೊಬ್ಬರು ನಿಮಗೆ ಬೋಧಿಸುವ ಅವಶ್ಯಕತೆ ಇಲ್ಲ. அந்த அபிஷேகம் சகலத்தை குறித்து உங்களுக்கு போதிக்கிறது. ನಿಮ್ಮ ಮೇಲಿರುವ ಅಭಿಷೇಕವು ಸಕಲ ಕುರಿತು, ಸಕಲ ಸಂಗತಿಗಳ ಕುರಿತು ನಿಮಗೆ ಬೋಧಿಸುತ್ತದೆ. ಅದು ಸತ್ಯವಾಗಿರುತ್ತದೆ, ಅದು ಸತ್ಯವಾಗಿರುತ್ತದೆ, பொய்யல்ல, ಸುಳ್ಳಲ್ಲ. ಅದು உங்களுக்கு போதித்தபடியே, ಅದು ನಿಮಗೆ ಬೋಧಿಸಲ್ಪಡುವುದಕ್ಕಾಗಿಯೇ ಅವರಿல் நிலைத்திருப்பீர்களாக. ಅವರು ನಿಮ್ಮ ಮೇಲೆ ನೆಲೆಗೊಂಡಿದ್ದಾರೆ. When you stay in God, ಯಾರಿಂದ ಆತನು ನೆಲೆಗೊಂಡಿದ್ದಾನೆ, ಯಾವಾಗ ದೇವರಿಂದ நீங்கள் அவரில் நிலைத்திருப்பீர்களாக. ಅವರು ಆತನು ಅಭಿಷೇಕ ನಮ್ಮಲ್ಲಿ ನೆಲೆಗೊಂಡಿರುತ್ತದೆ. அவருக்குள் நாம் நிலைத்திருக்கும் போது, ಅವರೊಂದಿಗೆ ನಾವು ನೆಲೆಗೊಂಡಾಗ நமக்கு அவர் போதிப்பார்.
ನಮಗೆ ಆತನು ಬೋಧಿಸುತ್ತಾನೆ. அவர் சத்திய ஆவியானவர் என்று அவரை குறித்து வேதம் சொல்லுகிறது. ಅವರು ಸತ್ಯದ ಆತ್ಮನೆಂಬುದಾಗಿ ಸತ್ಯವೇದ ಹೇಳುತ್ತದೆ. அவரை பரிசுத்த ஆவியானவர் என்று வேதம் சொல்லுகிறது. ಅವರು ಪವಿತ್ರಾತ್ಮನೆಂಬುದಾಗಿ ಬೈಬಲ್ ಹೇಳುತ್ತದೆ. அவரை கர்த்தரின் ஆவியானவர் என்று வேதம் சொல்லுகிறது. ಕರ್ತನ ಆತ್ಮನೆಂಬುದಾಗಿ ಬೈಬಲ್ ಹೇಳುತ್ತದೆ. இப்படி இவருக்கு பலவிதமான நாமங்கள் உண்டு. ಪವಿತ್ರಾತ್ಮನಿಗೆ ಅನೇಕ ಬಲವಾದ ನಾಮಗಳಿದೆ. பரிசுத்த ஆவியானவருக்கு பல ரூபங்களும் உண்டு. ಪವಿತ್ರಾತ್ಮನಿಗೆ ಅನೇಕ ರೂಪಗಳು ಉಂಟು. பரிசுத்த ஆவியானவர் ஒருவர் மீது இறங்கும் போது ಪವಿತ್ರಾತ್ಮನು ಒಬ್ಬೊಬ್ಬರ ಮೇಲೆ ಎರಗಿ ಬರುವಾಗ புறாவின் ரூபத்தில் இறங்கி வருவார். ಪಾರಿವಾಳದ ರೂಪದಲ್ಲಿ ಆತನು ಎರಗಿ ಬರುತ್ತಾನೆ. ಅಗ್ನಿಯಾಗ ಇறங்கி வருவார். ಬೆಂಕಿಯಾಗಿ ಆತನು ಇಳಿದು ಬರುತ್ತಾನೆ. ಪನಿಯ போல இறங்கி வருவார். ಆತನು ತಣ್ಣನೆಯ ರೀತಿಯಲ್ಲಿ ಆತನು ಇಳಿದು ಬರುತ್ತಾನೆ. ಮೇಘಂ போல இறங்கி வருவார். ಮೋಡಗಳ ಹಾಗೆ ಆತನು ಇಳಿದು ಬರುತ್ತಾನೆ. ಡಿಫರೆಂಟ್ ವೇ ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಪಾನ್. ವಿಧ ಮಾನಗಳಲ್ಲಿ ಪವಿತ್ರಾತ್ಮ ನಮ್ಮ ಮೇಲೆ ಆತನು ಇಳಿದು ಬರುತ್ತಾನೆ. ಸುಳಲ್ ಕಾற்றில் இறங்கி வருவார். ಸುಡುವ ಬೆಂಕಿಯಾಗಿ ಆತನು ಇಳಿದು ಬರುತ್ತಾನೆ. புசல் காற்றில் இறங்கி வருவார். ಗಾಳಿಯಾಗಿ ಆತನು ಇಳಿದು ಬರುತ್ತಾನೆ. Like this he will come in different way. ಆದ ಕಾರಣ ಅನೇಕ ವಿಧಗಳಿಂದ ಆತನು ಇಳಿದು ಬರುತ್ತಾನೆ. And also Holy Spirit will do manifestation. ಅಷ್ಟು ಮಾತ್ರವಲ್ಲ, ಪವಿತ್ರಾತ್ಮನು ಕೂಡ ನಮ್ಮನ್ನ ರೂಪಾಂತರ ಮಾಡ್ತಾನೆ. Person to person. ಪರ್ಸನ್ ಇಂದ ಪರ್ಸನಿಗೆ ಆತನು ಚಲಿಸುವನಾಗಿರುತ್ತಾನೆ. அப்போஸ்தலர் 2வது அதிகாரம் 1ರಿಂದ 4வது ವಚನத்தை ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 4ನೇ ವಾಕ್ಯದವರೆಗೆ ನಾವು ನೋಡುವುದಾದ್ರೆ, பெந்தகோஸ்தே என்னும் நாள் வந்தபோது ಪೆಂಟೆಕಾಸ್ಟ್ ಅಂದ್ರೆ ಪಂಚಶತಮ ದಿನ ಎಂಬ ಹಬ್ಬವು ಬಂದಿರಲಾಗಿ அவர்கள் எல்லோரும் ஒருமனப்பட்டு ஒரு இடத்தில் வந்திருந்தார்கள். ಅವರು ಎಲ್ಲರೂ ಏಕ ಮನಸ್ಸಿನಿಂದ ಒಂದು ಸ್ಥಳದಲ್ಲಿ ಕೂಡಿಕೊಂಡು ಬಂದಿದ್ದಾರೆ. How you all are gathered in a church, like the same thing they all gathered in a place. ಯಾವ ರೀತಿಯಾಗಿ ನಾವೆಲ್ಲರೂ ಸಭೆಯಾಗಿ ಕೂಡಿಕೊಂಡು ಬಂದಿದ್ದೇವೋ ಅದೇ ರೀತಿಯಾಗಿ ಒಂದು ಸ್ಥಳದಲ್ಲಿ ಅವರೆಲ್ಲರೂ ಕೂಡಿಕೊಂಡು ಬಂದಿದ್ದಾರೆ. அப்போது பலத்த காற்று அடிக்கிற முழக்கம் போல வானத்திலிருந்து சடிதியாய் ஒரு முழக்கம் உண்டாகி அவர் உட்கார்ந்து இந்த வீடு முழுவதையும் நிரப்பிற்று. ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪಂಚಶತಮ ದಿನವು ಬಂದಿದ್ದಾಗಿ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. அல்லாமலும் அக்கினிமயமான நாவுகள் போல பிரிந்திருக்கும் நாவுகள் அவர்களுக்கு காணப்பட்டு அவர்கள் ஒவ்வொரு மேலும் வந்து அமர்ந்திருந்து ಅವರು ಉರಿಯಂತಿದ್ದ ನಾಲಿಗೆಗಳು ಪಾದಿಲಿ ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಕೂತುಕೊಂಡವು. 4வது வசனம் சொல்கிறது, 4ನೇ ವಾಕ್ಯ ಹೇಳ್ತಿದೆ, அவர்கள் எல்லோரும் பரிசுத்த ஆவியினாலே நிரப்பப்பட்டு ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ஆவியானவர் தங்களுக்கு தந்தருளின வரத்தின்படியே ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ வெவ்வேறு ಭಾಷೆகளை பேசத் தொடங்கினார்கள். ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಮಾತನಾಡಲು ಆರಂಭಿಸಿದರು. அப்படியே நீங்களும் பேச போறீங்க. ಅದೇ ರೀತಿಯಾಗಿ ಈಗಲೂ ನೀವು ಮಾತನಾಡಲು ಹೋಗುತ್ತೀರಿ. பரிசுத்த ஆவியார் அத்தனை பேர் மேல இறங்க போறாரு. ಪವಿತ್ರಾತ್ಮನು ಹಾಗೆ ಸ್ಥಳದಲ್ಲಿ ಇಳಿದು ಬರಲು ಹೋಗುತ್ತಾನೆ. பேதுரு பயந்து இருந்த பேதுரு, ಭಯಪಡುವಂತ ಪೇತ್ರು இப்ப இயேசுவுக்காக எழுந்து நின்று பேசுறாரு. ಇವರು ಯೇಸುವಿಗಾಗಿ ಎದ್ದು ನಿಂತು ಮಾತನಾಡಲು ಆರಂಭಿಸಿದರು. இந்த பயத்தை போக்குகிறது பரிசுத்த ஆவியானவர். ಭಯದಿಂದ ಬಿಡಿಸಿದಾತನು ಪರಿಶುದ್ಧಾತ್ಮನು. பரிசுத்த ஆவியானவர் உங்கள் மீது வரும்போது, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ பயம் உங்களை விட்டு ஓடி போகும். ಭಯವು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತದೆ. இருள் உங்களை விட்டு ஓடி போகும். ಕತ್ತಲೆ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. அந்த இருள் போகும்போது, ಕತ್ತಲೆ ನಿಮ್ಮನ್ನು ಬಿಟ್ಟು ಹೋಗುವಾಗ வெளிச்சம் உங்களுக்குள்ளாக வரும். ಬೆಳಕು ನಿನ್ನ ಮೇಲೆ ಉದಯಿಸುತ್ತದೆ. அந்த வெளிச்சம் யாரை குறிக்கிறது? ಆ ಬೆಳಕು ಯಾರನ್ನ ಕುರಿತದೆ? இயேசு கிறிஸ்துவை குறிக்கிறது. ಯೇಸು ಕ್ರಿಸ್ತನನ್ನ ಕುರಿತು ಹೇಳುತ್ತದೆ. இயேசு உங்களுக்குள் வரும்போது, ಯೇಸು ನಿನ್ನಲ್ಲಿ ಬರುವಾಗ பரிசுத்த ஆவியானவரின் கிரியை உங்களிலிருந்து வெளிப்படும். ಪವಿತ್ರಾತ್ಮನ ಕ್ರಿಯೆಗಳು ನಿನ್ನ ಮೂಲಕ ನಡೆಯಲು ಆರಂಭಿಸುತ್ತದೆ. உங்கள் வாழ்க்கையில் இருக்கிற தடைகளை கர்த்தர் உடைப்பார். ನಿನ್ನ ಜೀವಿತದಲ್ಲಿ ಕಟ್ಟಲ್ಪಟ್ಟಂತ ತಡೆಗಳನ್ನು ಪವಿತ್ರಾತ್ಮನ ಒಡೆಯಲು ಆರಂಭಿಸುತ್ತಾನೆ. அடைக்கப்பட்ட வாசல்களை கர்த்தர் திறப்பார். ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆಯಲು ಆರಂಭಿಸುತ್ತಾನೆ.
ದೇವರ ಬಲ ದೇವರ ಬಲ ದೇವರ ಬಲ ಒಬ್ಬೊಬ್ಬರ ಮೇಲೆ. நீ அமைதியா உட்கார்ல, கர்த்தர் உன் மேல இறங்கி கொண்டிருக்காரு. ನೀನು ಈ ಸ್ಥಳದಲ್ಲಿ ಕೂತಿರುವಾಗಲೇ ಕರ್ತನ ಬಲ ನಿನ್ನ ಮೇಲೆ ಇಳಿತಾ ಇದೆ. ஓ ரா பா 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 பா. அப்போஸ்தலர் 2வது அதிகாரம் 14 வசனம் சொல்லுது. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ. அப்போது பேதுரு 11 கூட நின்று ಅಪೊಸ್ತಲನಾದ ಪೇತ್ರ 11 ಮಂದಿಯ ಜೊತೆಯಲ್ಲಿ ಆತ ನಿಂತುಕೊಂಡು ಉರತ್ತ ಸತ್ತಮಾಯ್ ಶಬ್ದವಾಗಿ, யூதர்களே, ಯಹೂದ್ಯರುಗಳೇ, எருசலேமில் வாசம் பண்ணுகிற ஜனங்களே, ಯೆರೂಸಲೇಮಿನಲ್ಲಿ ವಾಸ ಮಾಡುವ ಜನಗಳೇ, நீங்கள் எல்லோரும் அறிந்து கொள்வீர். ನೀವು ಯಹೂದ್ಯರ ಈ ಸಂಗತಿಯನ್ನು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ என் வார்த்தைகளுக்கு செவி கொடுங்கள். ನನ್ನ ಮಾತಿಗೆ ನೀವು ಕಿವಿಗೊಡಿರಿ. பயந்து பயந்து கொண்டிருந்த பேதுரு, ಭಯದಲ್ಲಿ ಇದ್ದಂತ ಪೇತ್ರು இப்ப அநேகத்திலே எழுந்து நின்று பேசுகிறான். ಇವಾಗ ಅನೇಕ ಜನಗಳ ಮಧ್ಯದಲ್ಲಿ ಎದ್ದು ನಿಂತು ಮಾತನಾಡುತ್ತಾ, அவிசுவாசப்பட்ட பேதுரு, ಅವಿಶ್ವಾಸ ಅಪನಂಬಿಕೆಯಲ್ಲಿ ಇದ್ದಂತ ಪೇತ್ರು இப்போது விசுவாசம் அவனுக்குள் வந்தது. ಈಗ ವಿಶ್ವಾಸದಿಂದ ಆತ ನಿಂತುಕೊಂಡಿದ್ದಾನೆ. பரிசுத்த ஆவியானவர் உங்கள் மீது வரும்போது, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಬಂದಾಗ அவிசுவாசம் உங்களை விட்டு விலகி ஓடும். ಅಪನಂಬಿಕೆ ನಿನ್ನನ್ನು ನಿನ್ನ ಕುಟುಂಬವನ್ನು ಬಿಟ್ಟು ಓಡಿ ಹೋಗುತ್ತದೆ. விசுவாசம் உங்களுக்குள் வரும். ನಂಬಿಕೆ ನಿನ್ನ ಜೀವಿತದಲ್ಲಿ ಬರುತ್ತದೆ. So whatever the Bible says, ಏನೆಲ್ಲ ಬೈಬಲ್ ಹೇಳ್ತದೋ, according to Joel chapter 2 to verse 28 to 32 is happening now. ಯೋಬೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 28 ರಿಂದ 32 ವಾಕ್ಯದವರೆಗೆ ಅದು ಈಗ ನಡೆಯಲು ಆರಂಭಿಸುತ್ತದೆ. That only Acts chapter 2 verse 16 says. ಅದೇ ರೀತಿಯಾಗಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 16ನೇ ವಾಕ್ಯವು ಕೂಡ ಹೇಳುತ್ತದೆ. தீர்க்கதரிசியாகிய யோவேலினால் உரைக்கப்பட்டது இது நடந்தேறுகிறது. ಪ್ರವಾದಿಯಾಗಿರುವ ಯೋಬೇಲನ ಮೂಲಕ ಬರೆಯಲ್ಪಟ್ಟ ಹಾಗೆ கடைசி நாளில் நான் மாம்சமான யாவர் மேல் ஆவியை ஊற்றுவேன். ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. அப்போது உங்கள் குமாரரும் உங்கள் குமாரத்திகளும் தீர்க்கதரிசனம் சொல்லுவார்கள். ಗಂಡಸರು ಹೆಂಗಸರು ಪ್ರವಾದಿಸುವರು. உங்கள் வாலிபர்கள் தரிசனங்களை அடைவார்கள். ನಿಮ್ಮಲ್ಲಿ ಯವನಸ್ಥರಿಗೆ ದಿವ್ಯ ದರ್ಶನಗಳು ಆಗುವವು. உங்கள் மூப்பர்கள் சொப்பனங்களை காணுவார்கள். ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. Your life will be changed top to bottom. ನಿಮ್ಮ ಜೀವನವು ನಡುನತ್ತಿಂದ ಅಂಗಲವರೆಗೂ ಬದಲಾಗಲು ಆರಂಭಿಸುತ್ತದೆ. That is the speciality of this anointing. ಅಭಿಷೇಕದ ವಿಶೇಷವಾದ ಕಾರ್ಯವಾಗಿದೆ. That is the glorious of the anointing. ಆದ ಕಾರಣ ದೇವರ ಮಹಿಮೆಯು ಅದಾಗಿದೆ. Isaiah chapter 45 verse 1 and 4 says, ಯೆಶಾಯ ಬರೆದ ಪ್ರವಾದನ ಗ್ರಂಥ 45ನೇ ಅಧ್ಯಾಯ 1 ರಿಂದ 2 ವಾಕ್ಯ ಹೇಳುತ್ತದೆ. நான் அபிஷேகம் பண்ணின கோராசுக்கு முன்பாக ஜாதிகளை கீழ்ப்படுத்தி ராஜாக்கின் இடைக்கட்டுகளை அவுக்கும்படிக்கு அவனுக்கு முன்பாக வாசல்கள் பூட்டப்படாதிருக்க கதவுகளை திறந்து வைக்கும்படிக்கும் அவனை பார்த்து அவன் வலது கையை பிடித்துக் கொண்டு அவனுக்கு சொல்லுகிறதாவது, ಕೊರೇಷನಿಗೆ ಹೀಗನ್ನುತ್ತಾನೆ, ನಾನು ಇನ್ನು ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. Once you receive the anointing, ಯಾವಾಗ ನಾವು ಒಮ್ಮೆ ಅಭಿಷೇಕವನ್ನು ಹೊಂದಿಕೊಳ್ಳುತ್ತೇವೋ, Holy Spirit will hold your hand ಪವಿತ್ರಾತ್ಮನ ಕರವು ನಮ್ಮನ್ನ ಹಿಡಿದುಕೊಳ್ಳುವಂತದಾಗಿದೆ. and he will lead you. ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. When Holy Spirit hold your hand, ಪವಿತ್ರಾತ್ಮನ ಕರಗಳಲ್ಲಿ ನಾವು ಬರುವಾಗ all the bondage will be break. ಅನೇಕ ಬಂಧನಗಳು ಕಟ್ಟುಗಳು ಒಡೆಯಲು ಆರಂಭಿಸುತ್ತದೆ. எல்லா கட்டுகள் அறுக்கப்படும். ಎಲ್ಲ ಕಟ್ಟುಗಳು ಬಿಚ್ಚಲ್ಪಡುತ್ತದೆ. எல்லா ಮಂತ್ರ ಸೂನಿಗಳು ಅಳಿக்கப்படும். ಎಲ್ಲ ಮಂತ್ರ ಕಾರ್ಯಗಳು ನಾಶವಾಗುತ್ತದೆ, ಅಳಿದು ಹೋಗುತ್ತದೆ. எல்லா பிசாசின் தந்திரம் அழிக்கப்படும். ಎಲ್ಲ ಶತ್ರುವಾದ ಸೈತಾನನ ತಂತ್ರ ಮಂತ್ರಗಳು ಅಳಿದು ಹೋಗುತ್ತದೆ. Verse 4 says like this, 4ನೇ ವಾಕ್ಯ ಹೇಳ್ತದೆ, வெங்கல கதவுகளை உடைத்து ಕಬ್ಬಿಣದ ಕದಗಳನ್ನು ಹೊಡೆದು இரும்பு தாழ்பாலை முறித்து ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಆಸ್ತಿ, அந்த காலத்தில் இருக்கிற பொக்கிஷங்களையும் ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ, ஒளிப்பிடத்தில் இருக்கிற புதையல்களையும் உனக்கு கொடுப்பேன். ನನ್ನ ಸೇವಕನಾದ ಯಾಕೋಬಿಗಾಗಿ ನಾನು ಆದುಕೊಂಡ ಇಸ್ರಾಯೇಲರಿಗೆ ನಾನು ಕೊಡುವನಾಗಿದ್ದೇನೆ. All the hidden blessings will be given to you. ಅನೇಕ ಗುಪ್ತ ಸ್ಥಳಗಳಲ್ಲಿ ಇದ್ದಂತ ಆಸ್ತಿ ಪಾಸ್ತಿ ನಿಧಿಗಳನ್ನು ದೇವರು ನಿನಗೆ ಕೊಡುವವನಾಗಿದ್ದಾನೆ. Spiritual
spiritual gifts will be given you. ಆತ್ಮಿಕ ವರಗಳನ್ನು ದೇವರು ಕೊಡುವವನಾಗಿದ್ದಾನೆ. ஆவிக்குரிய வரங்களை கொடுக்கப்படும். ಪವಿತ್ರಾತ್ಮನ ವರಗಳನ್ನು ಆತನು ನಮಗೆ ಕೊಡುವವನಾಗಿದ್ದಾನೆ. கிருபைகளை கொடுப்பாரு. ಕೃಪೆಯನ್ನು ಕೊಡುವವನಾಗಿದ್ದಾನೆ. God will give the grace for everyone. ಪ್ರತಿಯೊಬ್ಬರಿಗೂ ದೇವರು ತನ್ನ ಕೃಪೆಯನ್ನು ಕೊಡುವವನಾಗಿದ್ದಾನೆ. You will receive the mercy of God. ಆತನ ಕರುಣೆಯನ್ನು ನಾವು ಹೊಂದಿಕೊಂಡಾಗ And you will arise and shine for the glory of God. ಆತನ ಕರುಣೆ ನಮ್ಮ ಮೇಲೆ ಹೊಂದಿಕೊಳ್ಳುವಾಗ ಆತನ ಮಹಿಮೆಯು ಘನತೆಯು ನಮ್ಮ ಮೇಲೆ ಪ್ರಕಾಶಿಸುತ್ತದೆ. That is the reason I told is a precious anointing. ಆದ ಕಾರಣದಿಂದಲೇ ನೀವು ನಿಮ್ಮ ಮೇಲೆ ಅಮೂಲ್ಯವಾದ ಅಭಿಷೇಕವನ್ನು ನೀವು ಹೊಂದಿಕೊಂಡಿದ್ದೀರಿ. When he come upon you, ಯಾವಾಗ ನಿಮ್ಮ ಮೇಲೆ ಆತನು ಇಳಿದು ಬರುತ್ತಾನೋ, first of all he will clean by the blood of Jesus Christ. ಮೊದಲನೇದಾಗಿ ಯೇಸು ಕ್ರಿಸ್ತುವಿನ ರಕ್ತದಿಂದ ನೀವು ಶುದ್ಧರಾಗಿದ್ದೀರಿ. Second thing, Holy Spirit will come upon you and he will clean you. ಎರಡನೇದಾಗಿ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಶುದ್ಧರಾಗಿದ್ದೀರಿ. You and Holy Spirit have a relationship. உங்களுக்கும் பரிசுத்த ஆவியாருக்கு ஒரு உறவு உண்டாகும். ನಿಮಗೂ ಮತ್ತು ಪರಿಶುದ್ಧಾತ್ಮನಿಗೂ ಒಂದು ಅನ್ಯೋನ್ಯತೆಯು ಉಂಟಾಗುತ್ತದೆ. So once you receive the anointing of the Holy Spirit, ಯಾವಾಗ ನಾವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳುತ್ತೇವೋ, you receive the wisdom of God. ದೇವರ ದರ್ಶನವನ್ನು ನಾವು ಹೊಂದಿಕೊಳ್ಳುತ್ತೇವೆ. You receive the fear of God. ದೇವರ ಭಯವಾದ ಆತ್ಮವನ್ನು ಹೊಂದಿಕೊಳ್ಳುತ್ತೇವೆ. And the Lord will break all your curse. ಎಲ್ಲ ಶಾಪಗಳನ್ನ ಮುರಿಯುವುದಕ್ಕಾಗಿ ಆತನ ಅಭಿಷೇಕ ನಮಗೆ ಕೊಡಲ್ಪಡುತ್ತದೆ. That anointing change your life top to bottom. ನಮ್ಮ ನಡುನತ್ತಿಂದ ಅಂಗಲರಿಗೂ ಆತನ ಅಭಿಷೇಕ ನಮ್ಮನ್ನು ಬದಲಾಯಿಸುತ್ತದೆ. That is the reason I told this anointing of God will teach you. ಆದ ಕಾರಣದಿಂದಲೇ ದೇವರ ಅಭಿಷೇಕವು ನಿಮಗೆ ಬೋಧಿಸುತ್ತದೆ. That is the reason this anointing of God will lead you. ಆದ ಕಾರಣದಿಂದಲೇ ದೇವರ ಅಭಿಷೇಕ ನಮ್ಮನ್ನು ನಡೆಸುತ್ತದೆ. This anointing of God will lift up you in a high position. ಆದ ಕಾರಣದಿಂದಲೇ ದೇವರ ಅಭಿಷೇಕವು ನಮ್ಮನ್ನು ಕೆಳಗಿಂದ ಉನ್ನತಿಗೆ ತರುವಂತದಾಗಿದೆ. If you are not studying well, ನೀವು ಚೆನ್ನಾಗಿ ಓದಲಿಲ್ಲವಾದ್ರೆ, once you receive this anointing, you will study well. ನೀವು ಯಾವಾಗ ಪವಿತ್ರಾತ್ಮ ಹೊಂದಿಕೊಳ್ಳುತ್ತೀರೋ ನಿಮ್ಮ ವಿದ್ಯಾಭ್ಯಾಸವು ಅತ್ಯುನ್ನತವಾಗುತ್ತದೆ. I am not a very scholar in education. ಇವರು ಉತ್ತಮವಾದಂತ ಎಜುಕೇಶನ್ ಹೊಂದಿದವರಲ್ಲ. Third standard fail. ಮೂರನೇ ತರಗತಿಯಲ್ಲಿ ಇವರು ಫೇಲ್ ಆಗಿದ್ದಾರೆ. Sixth standard fail. 6ನೇ ತರಗತಿಯಲ್ಲಿ ಫೇಲ್ ಆಗಿದ್ದಾರೆ. 10th standard fail. 10ನೇ ತರಗತಿಯಲ್ಲಿ ಫೇಲ್ ಆಗಿದ್ದಾರೆ. But once I receive the anointing of God, ಆದರೆ ಯಾವಾಗ ಇವರು ಅಭಿಷೇಕವನ್ನ ದೇವರಿಂದ ಹೊಂದಿಕೊಂಡರು, I am not in the same position. நான் இருக்கிற இடத்துல இல்ல. ಇವರು ಇದ್ದಂತ ಸ್ಥಿತಿಯಲ್ಲೇ ಇರಲಿಲ್ಲ. நான் இருக்கிற நிலையிலே இல்ல. ಅವರು ಇದ್ದಂತ ಸ್ಥಳದಲ್ಲಿ ಅವರು ಇಲ್ಲ. கர்த்தர் என்னை உயர்த்தி கொண்டே வந்தார். ದೇವರು ಇವರನ್ನು ಕೈ ಹಿಡಿದು ಮೇಲಕ್ಕೆ ಎತ್ತಿಕೊಂಡೇ ಬರುವವರಾಗಿದ್ದಾರೆ. Not only lift up a person, ಯಾವ ಮನುಷ್ಯನು ಕೂಡ ಇವರನ್ನ ಮೇಲಕ್ಕೆ ತರಲಿಲ್ಲ. he lift up you and keep it in a highly official place. ನಿಮ್ಮನ್ನು ಅತ್ಯುನ್ನತವಾದಂತ ಆಫೀಸರ್ ಹುದ್ದೆ ರೀತಿಯಲ್ಲಿ ಆತನು ತರುವವನಾಗಿದ್ದಾನೆ. Third fail, sixth fail, 10th fail. 3ನೇ ತರಗತಿ ಫೇಲ್, 6ನೇ ತರಗತಿ ಫೇಲ್, 10ನೇ ತರಗತಿ ಫೇಲ್ ಆದ ಇವರನ್ನು. But now I am a MBA post graduation. ಈಗ ಇವರು MBA post graduation ಇವರಿಗೆ. For the glory of God I am telling this. ದೇವರ ಮಹಿಮೆಗಾಗಿ ಇದನ್ನು ಅವರು ಹೇಳ್ತಿದ್ದಾರೆ. It's not my talent. ಇದು ಇವರ ಸ್ವಂತ ತಲಾಂತಲ್ಲ. It's a God's anointing gift and grace. ದೇವರ ಅಭಿಷೇಕವು ಇವರಿಗೆ, ಆತನ ಕೃಪೆ ಇವರಿಗೆ ಒದಗಿ ಬಂದ ಕಾರಣದಿಂದ. And what happened? He given me a good job. ಏನ್ ನಡೀತದೆ, ಆತನು ನಮಗೆ ಒಳ್ಳೆಯ ಕೆಲಸವನ್ನ ಕೊಡಬಹುದು. In a private company I am a senior HR. ಇವರು ಒಂದು ಸಂಸ್ಥೆಯಲ್ಲಿ ಇವರು ಸೀನಿಯರ್ HR ಆಗಿದ್ದಾರೆ. I hired 1000 people.
ಅನೇಕ ಸಾವಿರಾರು ಜನರಲ್ಲಿದ್ದಾರೆ. But I never get bribery with them. ನಾನು ಲಂಚ ವಾಂಗಿರೋದಿಲ್ಲ. ಇವರು ಅವರ ಹತ್ರ ಯಾವುದೇ ಲಂಚವನ್ನ ತೆಗೆದುಕೊಳ್ಳಲಿಲ್ಲ. That is the expectation of God from a person. அதுதான் தேவன் ஒருவனிடத்திலிருந்து எதிர்பார்க்கிற எதிர்பார்ப்பு. ಅದನ್ನೇ ದೇವರು ಒಬ್ಬ ವ್ಯಕ್ತಿಯಿಂದ ಎದುರು ನೋಡುವನಾಗಿದ್ದಾನೆ. உன்னை உண்மை உள்ளவனாக மாற்றக்கூடியது பரிசுத்த ஆவியானவருடைய பிரதான வேலை. ಪರಿಶುದ್ಧಾತ್ಮನಿಂದ ನಂಬಿಗಸ್ತನಾದಂತಹ ಕಾರ್ಯವನ್ನು ದೇವರು ನೋಡುತ್ತಾನೆ. ಅದೇ ಪ್ರಧಾನವಾಗಿರುತ್ತದೆ. உன்னை ஆவிக்குரிய வாழ்க்கையில் வளர்த்துக் கொண்டே வருவார். ನಂಬಿಗಸ್ತನು ಆತ್ಮಿಕವಾದ ವಿಷಯಗಳಲ್ಲಿ ವೃದ್ಧಿಯಾಗುತ್ತಲೇ ಬರುತ್ತಾನೆ. He will take you from one level to next level. ಆತನು ಮೊದಲನೇ ಹಂತದಿಂದಲ್ಲ ಅದರಿಂದ ಉನ್ನತಿಗೆ ತರುವವನಾಗಿರುತ್ತಾನೆ. I am telling this for the glory of God. ನಾನು ದೇವರ ಮಹಿಮೆಗೋಸ್ಕರ ಇದನ್ನ ನಾನು ಹೇಳ್ತಾ ಇದ್ದೇನೆ. கர்த்தருடைய நாம மகிமைக்காக சொல்லுகிறேன். ಕರ್ತನ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ ನಾನು ಹೇಳ್ತೇನೆ. ಚೆನ್ನೈ ಪಟ್ಟಣದಲ್ಲಿ ವಾನத்தின் வாசல் ಸಭೆ என்ற ಸಭೆயில் ಪರಲೋಕದ ಬಾಗಿಲು ಎಂಬ ಸಭೆಯಲ್ಲಿ he kept me more or less 25 years. 25 ವರ್ಷಗಳಿಂದ ಅವರಲ್ಲಿದ್ದಾರೆ. I never went to my church late. ನಾನು ಒಂದು ದಿನವೂ ತಡವಾಗಿ ಸಭೆಗೆ ಹೋಗಲಿಲ್ಲ. I never skipped the church even one day. ಒಂದು ದಿನವೂ ಕೂಡ ಅವರು ಸಭೆಯನ್ನ ಮಿಸ್ ಮಾಡಲಿಲ್ಲ. Because Holy Spirit is discipline for everything. ಪ್ರತಿಯೊಂದು ಕಾರ್ಯಗಳಲ್ಲಿ ಪವಿತ್ರಾತ್ಮನು ಇವರಿಗೆ ಶಿಸ್ತು ಕ್ರಮವನ್ನು ಕಲಿಸಲಾರಂಭಿಸಿದನು. You have to come to church regularly. ನೀವು ಪ್ರತಿದಿನ ಪ್ರತಿ ವಾರ ಸಭೆಗೆ ಬನ್ನಿ. Bible says like that only. Yes. When you come to the church, ನೀವು ಯಾವಾಗ ಸಭೆಗೆ ಬರ್ತೀರೋ God will bless you. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. God will lift up you. ದೇವರು ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. God will hold your hand. ದೇವರು ನಿಮ್ಮನ್ನು ತನ್ನ ಕರಗಳಲ್ಲಿ ಸೆಳೆಕೊಳ್ಳುತ್ತಾನೆ. God will always with you 24 hours. ದೇವರು ನಿಮ್ಮ ಜೊತೆಯಲ್ಲಿ 24 ಗಂಟೆಯಲ್ಲಿ ಇರುವಾತನಾಗಿದ್ದಾನೆ. So the main purpose of Jesus Christ came to this world. ಪ್ರಮುಖವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ಉದ್ದೇಶ to put the Holy Spirit on this world. ಪವಿತ್ರಾತ್ಮನು ಈ ಲೋಕದಲ್ಲಿ ತುಂಬಿಸುವುದಕ್ಕಾಗಿ. That is the reason today we are very very happy. ಆ ಕಾರಣದಿಂದಲೇ ನಾವು ಈ ದಿನ ಸಂತೋಷವಾಗಿ ಇದ್ದೇವೆ. That is the reason you all today gather in the church to receive the Holy Spirit. ಆದ ಕಾರಣದಿಂದಲೇ ನಾವು ಸಭೆಯಾಗಿ ಕೂಡಿಕೊಂಡು ಪವಿತ್ರಾತ್ಮನ ಹೊಂದಿಕೊಂಡಿದ್ದೇವೆ. While you are sitting here, ಯಾಕೆ ಇಲ್ಲಿ ಕೂತಿದ್ದೀರಿ? heaven is happy. ಸಂತೋಷ ಪಡುವುದಕ್ಕಾಗಿ. Father, Son and the Holy Spirit are happy in heaven. ಪರಲೋಕದಲ್ಲಿ ತಂದೆ ಮಗ ಪವಿತ್ರಾತ್ಮನು ಸಂತೋಷ ಪಡುವುದಕ್ಕಾಗಿ. God is seeing everyone. ದೇವರು ನಿಮ್ಮೆಲ್ಲರನ್ನು ನೋಡುತ್ತಾ ಇದ್ದಾನೆ. And the same thing, ಅದೇ ರೀತಿಯಾಗಿ hell is very very sorrow. ನರಕವು ದುಃಖ ಪಡುತ್ತಾ ಇದೆ. Heaven is happy about you. ನಿನ್ನನ್ನು ನೋಡಿ ಪರಲೋಕ ಸಂತೋಷ ಪಡುವುದಾದ್ರೆ, heavenly God is happy about everyone. ಪ್ರತಿಯೊಬ್ಬರನ್ನು ಪರಲೋಕವು ನೋಡುವುದಾದ್ರೆ, hell is sorrow. ನರಕವು ದುಃಖ ಪಡುತ್ತದೆ. And hell is anger. ನರಕವು ಕೋಪಗೊಳ್ಳುತ್ತದೆ. Satan is very anger. ಸೈತಾನನು ನಿಮ್ಮನ್ನು ನಮ್ಮನ್ನು ನೋಡಿ ಕೋಪ ಹೊಂದಿದವನಾಗಿದ್ದಾನೆ. Why? Because you are fulfilling the commandment of God. ಯಾಕಂದರೆ ದೇವರ ವಾಗ್ದಾನವನ್ನು ನಾವು ಹೊಂದಿಕೊಂಡಿದ್ದೇವೆ. So today God is going to pour out his anointing power. ಈ ದಿನ ದೇವರ ಅಭಿಷೇಕವು ಎಲ್ಲರ ಮೇಲೆ ಆತನು ಅನುಗ್ರಹಿಸುವವನಾಗಿದ್ದಾನೆ. Get ready. ನೀವು ಸಿದ್ಧವಾಗಿ ಆಯತ್ತಮಾயிருங்க.
ಸಿದ್ಧವಾಗಿರಿ. என்னெல்லாம் அவர் பேசினாரோ, ಏನೆಲ್ಲ ನಾವು ಮಾತಾಡಿದ್ರು, பைபிள் என்னெல்லாம் சொல்லுச்சோ, ಸತ್ಯವೇದವ ಏನೆಲ್ಲ ಹೇಳ್ತಾ ಇದ್ರು, அது எல்லாமே அவர் அப்படியே செய்வார். ಅದು ಹಾಗೆಯೇ ಆತನು ಮಾಡಲಿಕ್ಕೆ ಹೋಗ್ತಾನೆ. அவர் பொய் சொல்ல ஒரு மனிதனும் அல்ல, ಆತನು ಸುಳ್ಳು ಹೇಳುವುದಕ್ಕೆ ಮನುಷ್ಯನಲ್ಲ, மனம் மாற மறு புத்திரனும் அல்ல, not changing his mind. ನಮ್ಮ ಹಾಗೆ ಆತನ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳೋನಲ್ಲ, அவர் எதை சொன்னாரோ அப்படியே செய்வார். ಆತನು ಏನ್ ಹೇಳುತ್ತಾನೋ ಹಾಗೆ ಮಾಡುವನಾಗಿದ್ದಾನೆ. ஏன்னா அவரை குறித்து வேதம் சொல்லுகிற சத்திய ஆவியானவர் என்று. ಆದ ಕಾರಣದಿಂದಲೇ ಆತನನ್ನ ಕುರಿತು ಬೈಬಲ್ ಹೇಳ್ತಿದೆ ಸತ್ಯದ ಆತ್ಮನು. So today God is going to fill each and everyone. ಪ್ರತಿಯೊಬ್ಬರನ್ನ ದೇವರು ಈ ದಿನ ತುಂಬಿಸ್ಲಿಕ್ಕೆ ಆತನು ಹೋಗುತ್ತಾನೆ. First of all, we have to prepare ourselves to receive that precious anointing. ಮೊದಲನೇದಾಗಿ ನಿಮ್ಮ ಹೃದಯವನ್ನು ತೆರೆದು ದೇವರ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ ನೀವು ತೆರೆಯಲ್ಪಟ್ಟವರಾಗಿರಿ. So now you have to surrender your life with God. ದೇವರ ಕರಗಳಿಗೆ ನಿಮ್ಮ ಜೀವನವನ್ನು ಸಮರ್ಪಿಸಿರಿ. You have to, when you surrender your life with God, ದೇವರ ಕರಗಳಿಗೆ ನಿಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟಾಗ the anointing of God will come upon everyone. ಪ್ರತಿಯೊಬ್ಬರ ಮೇಲೆ ದೇವರ ಅಭಿಷೇಕವು ಇಳಿದು ಬರುತ್ತದೆ. According to the Bible, whatever Bible says, the same thing will happen. See, ಬೈಬಲ್ ಏನೆಲ್ಲ ಹೇಳುತ್ತದೋ ಅದೇ ರೀತಿಯಾಗಿ ಈಗ ನಿಮ್ಮಲ್ಲಿ ಈ ಸ್ಥಳದಲ್ಲಿ ನಡೆಯಲು ಹೋಗುತ್ತದೆ. Now 2 minutes, everyone close your eyes. 2 ನಿಮಿಷಗಳ ಕಾಲ ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಲ್ಪಟ್ಟವರಾಗಿ surrender your life. ಆತನ ಕರಗಳಿಗೆ ನಿಮ್ಮ ಜೀವನವನ್ನು ಸಮರ್ಪಿಸಿರಿ. This time is between you and God. ಈ ಸಮಯದಲ್ಲಿ ದೇವರು ನೀನು ಮಾತ್ರವೇ. You need not to look anybody. ನೀವು ಯಾರನ್ನು ಕೂಡ ನೋಡಲು ಬಯಸಬೇಡಿರಿ. God is seeing everyone. ದೇವರು ಮಾತ್ರವೇ ನಿಮ್ಮನ್ನು ನೋಡುತ್ತಾರೆ. So everyone, ಪ್ರತಿಯೊಬ್ಬರು now hand over your life. ಪ್ರತಿಯೊಬ್ಬರು ಈಗ ದೇವರ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ ನೀವು ಸಿದ್ಧರಾಗಿರಿ. While brothers sing the song, you all surrender your life. ನಾವೊಂದು ಹಾಡನ್ನ ಹೇಳುವಾಗ ನೀವು ಜೀವಿತವನ್ನ ಕರ್ತನ ಕೈಗೆ ಸಮರ್ಪಿಸಿರಿ. ಥ್ಯಾಂಕ್ ಯು ಇಸ್ರಾಯೇಲ್ ದೇವರೇ, ಕಾಯುವ ಕುರುಬನೇ, ನನ್ನನ್ನು ನೀ ನಡೆಸಯ್ಯ, ನನ್ನನ್ನು ನೀ ನಡೆಸಯ್ಯ, ನೀ ನಡೆಸಯ್ಯ. Thank you, Holy Spirit. ಇಸ್ರಾಯೇಲ್ ದೇವರೇ, ಕಾಯುವ ಕುರುಬನೇ, ನನ್ನನ್ನು ನೀ ನಡೆಸಯ್ಯ, ಬಾನಿನಿಂದ ಮನ್ನವನಿ ಕೊಟ್ಟು ಬಂಡೆಯಿಂದ ನೀರದು ನೀ ಚುಮ್ಮಿ, ಬಾನಿನಿಂದ ಮನ್ನವನಿ ಕೊಟ್ಟು ಬಂಡೆಯಿಂದ ನೀರನ್ನು ನೀ ಚುಮ್ಮಿ, ನನ್ನ ದಾಹ ನೀಗಿಗೆ, ಹಸಿವನ್ನು ನೀಗಿಸಿ. ಪ್ರಿಯ ದೈವ ಮಕ್ಕಳೇ, ಆತನೊಂದಿಗೆ ನಾವು ಕೇಳೋಣ. ತಂದೆಯೇ, ನಾನು ನಿನ್ನ ಕರಗಳಲ್ಲಿ ನನ್ನ ಜೀವನವನ್ನು ಸಮರ್ಪಿಸುತ್ತೇನೆ. ಇಸ್ರಾಯೇಲ್ ದೇವರೇ, ಕಾಯುವ ಕುರುಬನೇ, I quote the blood of Jesus Christ, the name of Jesus Christ. The blood is washing. Holy Spirit is working here. Couple of them crying here. Holy Ghost is working right now. Thank you, Lord. Now the power of God is going to come.
ಮೇಲೆ ಪರಿಶುದ್ಧಾತ್ಮನೇ ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನೇ ನನ್ನೊಳಗೆ ಅಭಿಷೇಕ ಎರಡು Yes, 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 yes. Fire! 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 Jesus! Jesus! ಅಭಿಷೇಕ ಎಲ್ಲರೂ ಹೊಂದಿಕೊಳ್ಳೋಣ ಪ್ರಿಯರೇ ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನೇ ನನ್ನೊಳಗೆ ಎಸ್ Holy Spirit is pouring on you. Receive the power. Receive the power. ಸಡಿಲ ಮಾಡ್ರಿ. ಮನಸ್ಸನ್ನ ಸಡಿಲ ಮಾಡ್ರಿ. ಸಡಿಲ ಮಾಡ್ರಿ. This is the
power. Receive. Everyone. எல்லா மேலே இறங்குது. பெற்றுக்கோ. ஆவியானவர் மாமிசமான யாவர் மேலே என் ஆவியை ஊற்றுகிறார். இப்போது ஆத்மீக பெற்றுக்கோ. ஓ ரபா பா. தாங்க முடியாத ஒரு தாங்க முடியாத வல்லமை இறங்குது. பெற்றுக்கோ. சபா. God's power is very strong upon you. ದೇವರ ಬಲವಾದ ಶಕ್ತಿ ನಿಮ್ಮ ಮೇಲೆ ಇಳಿದಿದೆ. Thank you, Jesus. See, the power of God is very strong in your church. I feel a hot air is coming in your church. ಸಭೆಯಲ್ಲಿ ದೇವರ ಬಲವಾದ ಶಕ್ತಿಯು ಇಳಿದು ಬರುತ್ತದೆ, ಬಂದಿದೆ. Everyone are being filled. ಪ್ರತಿಯೊಬ್ಬರು ತುಂಬಲ್ಪಡಿಸುವವರಾಗಿದ್ದೀರಿ. You are not simply standing. ನೀವು ಸುಮ್ಮನೆ ಇಲ್ಲಿ ಸಿಂಪಲ್ ಆಗಿ ನಿಂತಿಲ್ಲ. You are receiving the power of God. ನೀವು ದೇವರ ಶಕ್ತಿಯನ್ನ ಹೊಂದಿದವರಾಗಿದ್ದೀರಿ. So still more God wants to fill everyone. ಪ್ರತಿಯೊಬ್ಬರಲ್ಲಿಯೂ ದೇವರು ಮತ್ತೆ ಬಹಳವಾಗಿ ತುಂಬಿಸಲು ಅದೃಷ್ಟನಾದ. I feel a very hot air is coming in your church now. ಅವರು ನೋಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಬಲವಾದ ಬೆಂಕಿಯ ಅಭಿಷೇಕ ಇರುವ ಶಕೆಯನ್ನು, ಆತನ ಬಿಸಿಯಾದ ಅನುಭವವನ್ನು ಅವರು ಈ ಸಭೆಯಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ. Couple of them are feeling like someone pushing back. தேவ வல்லமை பின்னால தள்ளுற மாதிரி இருக்கு. ಅನೇಕರು ಈ ಸ್ಥಳದಲ್ಲಿ Don't afraid. ಎದುರಿ ಹಿಂದೆ ಹೋಗ್ತಾ ಇದ್ದೀರಿ, ಎದುರಬೇಡ್ರಿ. Holy Spirit is filling you. ಪವಿತ್ರಾತ್ಮನು ನಿಮ್ಮನ್ನು ತುಂಬಿಸಲು ಬಯಸ್ತಾನೆ. This sister, ಈ ಸಿಸ್ಟರ್, when you came up on the stage, when you come upon your stage, ನೀವು ಯಾವಾಗ ಸ್ಟೇಜಿಗೆ ಬಂದ್ರಿ, God has given a gift of translation. ಭಾಷಾಂತರ ಮಾಡುವ ಅಭಿಷೇಕದ ವರವನ್ನು ದೇವರು ನಿಮ್ಮ ಮೇಲೆ ಇಟ್ಟಿದ್ದಾನೆ. And you are going to be a special translator to your church. ನೀನು ಈ ಸಭೆಯಲ್ಲಿ ವಿಶೇಷವಾದ ಭಾಷಾಂತರ ಮಾಡುವ ಸಹೋದರಿ ನೀನಾಗಿರುತ್ತೀಯ. Once you put your leg for God on the stage, ನೀನು ಯಾವಾಗ ನಿನ್ನ ಕಾಲಿನಿಂದ ಸ್ಟೇಜ್ ಮೇಲೆ ನೀನು ಬಂದಿಯೋ, the Lord is chosen you for His glory. ದೇವರ ಮಹಿಮೆಗಾಗಿ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. But also you have a doubt in you. ಆದ್ರೆ ನಿನಗೆ ಡೌಟ್ ಇದೆ. Satan is giving that doubt to you. ಸೈತಾನನು ಆತನು ಡೌಟ್ ಸಂದೇಹ ಪಡುವವನಾಗಿದ್ದಾನೆ. But God loves you so much. ದೇವರು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾನೆ. Your name is Christina. ನಿನ್ನ ಹೆಸರು ಕ್ರಿಸ್ಟಿನಾ. Christina means Christ, Jesus Christ. ಕ್ರೈಸ್ಟ್, ಜೀಸಸ್, ಯೇಸು. So you have received the anointing of translation. ಭಾಷಾಂತರ ಮಾಡುವ ಅಭಿಷೇಕವನ್ನು ಈಗ ನೀವು ಹೊಂದಿಕೊಳ್ಳಿರಿ. That gift is going to operate, start from the morning, is already operated. ಆ ವರವು ಪ್ರಾರಂಭದಲ್ಲಿಯೇ ನಿಮಗೆ ಅದು ಆಪರೇಟ್ ಆಗಿದೆ, ಕೊಡಲ್ಪಟ್ಟಿದೆ. Here couple of them are here. ஒரு சிலர் இங்க இருக்கீங்க. ಕೆಲವರು ಇಲ್ಲಿದ್ದೀರಿ. God has given you different experience. ದೇವರು ನಿಮ್ಮನ್ನು ಅನೇಕ ಅನುಭವಗಳಲ್ಲಿ ಕೊಂಡೊಯ್ತಾ ಇದ್ದಾರೆ. You are crying. ನೀವು ಅನೇಕರು ಅಳುತ್ತಿದ್ದೀರಿ. That is denotes you are a special prayer warrior gift. ನೀವು ಯಾರು ಅಳುತ್ತಿದ್ದೀರೋ ಹಿಂದೆ ಅವರು ವಿಶೇಷವಾದ ಪ್ರಾರ್ಥನಾ ವರದಿಂದ ತುಂಬಲ್ಪಟ್ಟಿದ್ದೀರಿ. When someone are falling and drowning here and there, ಕೆಲವರು ಇಲ್ಲಿ ಬಿದ್ದು ಉರುಳಾಡಿ ಆ ಕಡೆ ಈ ಕಡೆ ಹೋಗಿದರು. Holy Spirit is taking control you and ಪವಿತ್ರಾತ್ಮನು ನಿಮ್ಮನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದಾನೆ. பிசாசு உனக்கு விரோதமா போட்ட கட்டுகளை அது அறுத்து விட்டது. ಸೈತಾನನು ನಿಮಗೆ ವಿರೋಧವಾಗಿ ಕಟ್ಟಲ್ಪಟ್ಟಂತ ಕಟ್ಟುಗಳನ್ನ ಪವಿತ್ರಾತ್ಮನು ಅದನ್ನು ಹೊಡೆದಾಕಿದ್ದಾನೆ. All the curse has been broken. ಅನೇಕ ಡೋರ್ಗಳು ಬಾಗಿಲುಗಳು ನಿಮಗೋಸ್ಕರ ತೆರೆಯಲ್ಪಟ್ಟಿವೆ. Now receive the power which you got to receive. Yeah.
வல்லமை பெற்றுக்கோ. ಈಗಲೇ ಆತನ ಬಲವನ್ನು ನೀನು ಹೊಂದಿಕೋ. இன்னும் வல்லமை இறங்குது. ಈಗ ಆತನ ಬಲವು ಇಳಿಯುತ್ತಾ ಬಂದಿದೆ. பெற்றுக்கோ பெற்றுக்கோ பெற்றுக்கோ. ಹೊಂದುವುದನ್ನು ಹೊಂದಿಕೊಳ್ಳೋಣ. Speak in the language of God. Bless 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 bless. ಆತನ ಅಭಿಷೇಕವನ್ನು ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. எல்லா மேலையும் ಎಲ್ಲರ ಮೇಲೂ ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. In the name of Father, Son and the Holy Spirit, I release the anointing power. ಶಕ್ತಿಯನ್ನು Receive the power. ಹೊಂದಿಕೊಳ್ಳಿ. Receive the power. ದೇವರ ಶಕ್ತಿಯನ್ನು தாங்க முடியாத வல்லமை இறங்கிக் கொண்டே இருக்குது. ಎಸ್ Unbearable power is coming upon you. ಎಸ್ ಬಲವಾದ ಶಕ್ತಿ ಎರಗಿ ಬರುತ್ತಾ ಇದೆ. You are unable to stand. ನೀನು ಆತನ ಮುಂದೆ ನಿಂತುಕೊಳ್ಳುವುದಕ್ಕಾಗುವುದಿಲ್ಲ. That is the power of God is upon you. ದೇವರ ಬಲವಾದ ಶಕ್ತಿ ನಿನ್ನ ಮೇಲೆ ಬಂದಾಗ ನೀನು ನಿಂತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. Few of them are here. ಕೆಲವರು You felt like head pain. ತಲೆನೋವಿನಿಂದ ಇಲ್ಲಿದ್ದೀರಿ. தலைவலிக்கு போல இருக்குது. ಯಾರು ತಲೆನೋವಿನಿಂದ ಇದ್ದಾರೆ. You have received the anointing of God. ದೇವರ ಅಭಿಷೇಕವನ್ನು ನೀನು ಹೊಂದಿಕೊಳ್ಳುವುದಾದ್ರೆ just see that side. See, you have received the anointing of God. ನೀವು ದೇವರ ಅಭಿಷೇಕವನ್ನು ನೀವು ಹೊಂದಿಕೊಂಡಾಗ that அந்த தலைவலி இனி உனக்கு வரப்போகிறது. ಇನ್ನ ತಲೆನೋವು ನಿಮ್ಮ ಜೀವಿತದಲ್ಲಿ ಬರುವುದಿಲ್ಲ. இப்போ உன் மேல இறங்குற தலைவலி, ಈಗ ಇರುವ ನಿಮ್ಮ ತಲೆ ಆ ವೇದನೆ, that is the fire anointing of God. You receive more power. That is the pain is came on you. ದೇವರ ಬಲವಾದ ಬೆಂಕಿ ಅಭಿಷೇಕವನ್ನು ನೀವು ಹೊಂದಿಕೊಂಡಾಗ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. Now God is filling you more. ಈಗಲೇ ದೇವರು ನಿಮ್ಮನ್ನು ತುಂಬಿಸುವುದಕ್ಕಾಗಿ ಹೋಗುತ್ತಾನೆ. பெட்டிக்கோ தேவ வல்லமை இறங்குது. பெட்டிக்கோ ஷபா பா 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 பா. Take it. Oh raba raba raba. Yes, touch. Jesus. Live with the power of God is moving. ದೇವರ ಶಕ್ತಿ ಚಲಿಸುತ್ತಾ ಇದೆ. ಆಂಗಡೆ ವಲ್ಲமை ಇறங்குது. ದೇವರ ಬಲವು ಇಳಿಯುತ್ತಾ ಇದೆ. Jesus. Oh raba pa 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 pa. Oh raba pa 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 pa. కొంచెం ప్రేయర్ ಮಾಡು. ಎಸ್ ಎಲ್ಲರ ಮೇಲೆ ಪ್ರೇಯರ್ ಮಾಡಿ. ಎಲ್ಲ Thank you Lord. உனக்கு விரோதமாய் செய்யப்பட்ட எல்லா ஆயுதமும் வாய்க்காமல் போகிறது. ನಿಮಗೆ ವಿರೋಧವಾಗಿ ಕಲ್ಪಿಸಿದ ಆಯುಧವು ಯಾವುದು ನಿನ್ನ ಮುಂದೆ ನಿಲ್ಲದು. Jesus is breaking all the blockage of yours. ಕರ್ತನಾದ ಯೇಸು ಕ್ರಿಸ್ತುವು ಬಂಧಿಸಲ್ಪಟ್ಟಂತ ಅನೇಕ ಪ್ಯಾಕೇಜ್ಗಳನ್ನು ಬ್ಲಾಕ್ ಮಾಡಿದ ಕಾರ್ಯಗಳನ್ನು ಆತನು ತೆರೆದಿಟ್ಟಿದ್ದಾನೆ. All the burden about your future right now is departing. எதிர்காலத்தை குறித்த பயத்தில் இருக்கிற பயம் உன்னை விட்டு விலகி ஓடுது. ಎಲ್ಲ ಭಯ ಹುಟ್ಟಿಸುವಂತ ಯಾವುದೇ ಭಯದ ಆತ್ಮ ನಿನ್ನನ್ನು ನಿನ್ನ ಕುಟುಂಬವನ್ನು ಬಿಟ್ಟು ಈಗಲೇ ಹೊಡಿ ಹೋಗುತ್ತದೆ. ಓ தரித்திரம் உன்னை விட்டு உன் குடும்பத்தை விட்டு விலகி போகிறது. ಬಡತನವು ನಿನ್ನನ್ನು ನಿನ್ನ ಕುಟುಂಬವನ್ನು ಬಿಟ್ಟು ಓಡಿ ಹೋಗುತ್ತದೆ. கடன் வாங்க வைக்கிற அந்த ஆவி உன்னை விட்டு உன் குடும்பத்தை விட்டு ஓடுகிறது. ಸಾಲ ತೆಗೆದುಕೊಳ್ಳುವಂತ ಆತ್ಮ ನಿನ್ನನ್ನು ನಿನ್ನ ಕುಟುಂಬವನ್ನು ಬಿಟ್ಟು ಓಡಿ ಹೋಗುತ್ತದೆ. Take a determination going forward. Don't get loan. ಯಾವುದೇ ಕಾರಣಕ್ಕೂ ನೀವು ಲೋನ್ ಅನ್ನ ತೆಗೆದುಕೊಳ್ಳಬಾರದು. You are a blessed person. ನೀವು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದೀರಿ. The receive the power of God still is coming on each and everyone. ಪ್ರತಿಯೊಬ್ಬರ ಮೇಲೆ ದೇವರ ಅಭಿಷೇಕವು ಇಳಿದು ಬಂದು ಹೊಂದಿಕೊಂಡಾಗ ನೀವು ಇಂಥ ಕಾರ್ಯಗಳನ್ನ ಮಾಡಕೂಡದು. So when you go to your house, ನೀವು ಯಾವಾಗ ಮನೆಗೆ ಹೋಗ್ತಿರೋ, when you enter in your house, ನಿಮ್ಮ ಮನೆಯಲ್ಲಿ ನೀವು ಪ್ರವೇಶ ಮಾಡುವಾಗಲೇ your house will be very bright. ನಿಮ್ಮ ಮನೆಯು ಬಹಳವಾಗಿ ಬೆಳಕಿನ ಹಾಗೆ ಪ್ರಕಾಶಿಸುತ್ತದೆ. And you can see in your open eyes. உன் திறந்த கண்ணை நீ இதை பார்க்கலாம்.
ನಿಮ್ಮ ತೆರೆಯಲ್ಪಟ್ಟ ಕಣ್ಣುಗಳಲ್ಲಿ ನೀವು ಅದನ್ನು ನೋಡುತ್ತೀರಿ. ಎಲ್ಲ இருள் ಓಡಿ போயிடுச்சு. ಎಲ್ಲ ಕತ್ತಲೆಯು ಓಡಿ ಹೋಗಿತು. When light comes, there is no work for darkness. ಎಸ್, ಆತನ ಬೆಳಕಾಗಿರುವ ಬೆಳಕು ಅಲ್ಲಿ ಉದಯಿಸುವಾಗ ಯಾವುದೇ ಕತ್ತಲೆ ನಿಂತುಕೊಳ್ಳಕ್ಕೆ ಸಾಧ್ಯವಿಲ್ಲ. Still I feel the power of God is very very strong. ಈಗ ನಾನು ಅನುಭವಿಸ್ತಾ ಇದ್ದೇನೆ, ದೇವರ ಬಲವು ಬಲವಾಗಿ ಈ ಸ್ಥಳದಲ್ಲಿ ಇಳಿಯುವುದನ್ನು ನಾನು ಅನುಭವಿಸ್ತಾ ಇದ್ದೇನೆ. You are a chosen daughter. ನೀವು ಆತನು ಆರಿಸಿಕೊಂಡಂತ ಮಗಳಾಗಿದ್ದಿ. You are a chosen son for God. ಆತನು ಆರಿಸಿಕೊಂಡಂತ ಮಗನಾಗಿದ್ದಿ. Thank you Lord. ವಂದನೆ ಯೇಸು. Thank you Lord. ವಂದನೆ ಯೇಸು. Thank you Lord. ವಂದನೆ ಯೇಸು. Rabahama rabahama glory glory glory. All the work of the enemy is destroying right now. ಎಲ್ಲ ಪಿಸಾಸಿನ ಶಕ್ತಿಗಳು செயலற்று போய்க்கொண்டிருக்கிறது. ಎಲ್ಲ ಸೈತಾನನ ಶಕ್ತಿಗಳು ಈ ಸ್ಥಳದಿಂದ ಹೋಗ್ತಾ ಇದೆ. ಎಸ್, ಇಟ್ಸ್ ಆಲ್ ರನ್ನಿಂಗ್ ಅವೇ. ಅದು ಓಡಿ ಹೋಗ್ತಾ ಇದೆ. குடிக்கார ஆவிகள் வெளியில ஓடுகிறது. ಕುಡುಕತನದ ಆತ್ಮ ಈ ಸ್ಥಳದಿಂದ ಬಿಟ್ಟು ಹೋಗ್ತಾ ಇದೆ. உன் குடும்பத்துல யார் குடி வியாதியில இருக்கிறாங்களோ, ನಿಮ್ಮ ಕುಟುಂಬದಲ್ಲಿ ಯಾರು ಕುಡಿತಾ ಇದ್ದಾರೋ அவங்கள ಬಿಟ್ಟು அந்த ಸ್ಪಿರಿಟ್ வெளில ಓಡುது. ನಿಮ್ಮ ಮೇಲಿರುವ ಅಭಿಷೇಕದ ನಿಮಿತ್ತ ಅವರನ್ನು ಆ ಕುಡುಕತನದ ಆತ್ಮ ಬಿಟ್ಟು ಹೋಗ್ತದೆ. In your family, ನಿನ್ನ ಕುಟುಂಬವು often getting problem. ಅನೇಕ ಪ್ರಶ್ನೆ ಬರುತ್ತೆ. ಪ್ರಾಬ್ಲಮ್ ಇದೆ. With no reason you are getting problem. See, ಯಾವುದೇ ಮಾಹಿತಿ ಇಲ್ಲದೆ, ಯಾವುದೇ ರೀಸನ್ ಇಲ್ಲದೆ ಸಮಸ್ಯೆಗಳು ಬರ್ತದೆ. That spirit of problem is getting away from your family. அந்த பிரச்சனை கொடுக்கிற ஆவி உன் குடும்பத்தை விட்டு வெளில போகுது. ಅಂತ ಪ್ರಶ್ನೆಗಳನ್ನು, ಅಲ್ಲ ಸಲ್ಲದ ಪ್ರಶ್ನೆಗಳನ್ನು ನಿಮ್ಮ ಕುಟುಂಬದಲ್ಲಿ ತಂದಾಕುವಂತ ಆತ್ಮ ಈಗ ನಿನ್ನನ್ನು, ನಿನ್ನ ಮನೆಯನ್ನು ಬಿಟ್ಟು ಓಡಿ ಹೋಗ್ತದೆ. Hallelujah. 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 Oh, God is pouring out his fire. ಪರಿಶುದ್ಧಾತ್ಮನ ಬೆಂಕಿಯು ಈ ಸ್ಥಳದಲ್ಲಿ ಆವರಿಸುತ್ತಾ ಇದೆ. How I see yesterday prayer meeting. Yes, ನಾವು ನಿನ್ನೆ ದಿನ ಹೇಗೆ ಅಲ್ಲಿ ಪ್ರೇಯರ್ ಮೀಟಿಂಗ್ ಅಲ್ಲಿ ನೋಡಿದೆವು, like the same thing, ಅದೇ ರೀತಿಯಾಗಿ I am seeing a burning fire with green color, yellow color, red color and white color. ಎಲ್ಲೋ ಕೆಂಪು ಬಣ್ಣ, ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣ ಮತ್ತು ಲೈಟ್ ಕಲರ್, ಈ ಬಣ್ಣವನ್ನ ನಾನು ದಹಿಸುವ ಬೆಂಕಿಯನ್ನು ನಾನು ಈ ಸ್ಥಳದಲ್ಲಿ ನೋಡುತ್ತೇನೆ. The fire is burning in different colors. ದಹಿಸುವ ಬೆಂಕಿಯು ಅನೇಕ ವಿಧಗಳಿಂದ ಅದು ಕಾಣಿಸಲ್ಪಡುತ್ತದೆ. Green color denotes ಹಸಿರು ಬಣ್ಣದ ದಹಿಸುವ ಬೆಂಕಿ prosperity, ಅಭಿವೃದ್ಧಿಯನ್ನ ಕಾಣುತ್ತದೆ, blessings, ಆಶೀರ್ವಾದವನ್ನ ತರುತ್ತದೆ. and red color denotes ಕೆಂಪು ಬಣ್ಣದ ದಹಿಸುವ ಬೆಂಕಿ blood of Jesus Christ, ಅದು ಪರಿಶುದ್ಧ ಕರ್ತನಾದ ಯೇಸು ಕ್ರಿಸ್ತನ ರಕ್ತವನ್ನ ಸೂಚನೆ ಮಾಡುತ್ತದೆ. and yellow color denotes ಹಳದಿ ಬಣ್ಣದ ದಹಿಸುವ ಬೆಂಕಿ fire, ಅದು ಬೆಂಕಿಯಾಗಿದೆ, ಪವಿತ್ರಾತ್ಮನಾಗಿದ್ದಾನೆ. and white color denotes ಬಿಳಿ ಬಣ್ಣದ ಬೆಂಕಿಯು Holy Spirit, ಪವಿತ್ರಾತ್ಮನಾಗಿದ್ದಾನೆ. it denotes holiness, ಪರಿಶುದ್ಧತೆಯನ್ನು ಸೂಚನೆ ಮಾಡುತ್ತದೆ. it denotes purity, ಅದು ಪವಿತ್ರತೆಯನ್ನು ಸೂಚನೆ ಮಾಡುತ್ತದೆ. there is a person here, one person is here, ಅಂತ ವ್ಯಕ್ತಿ ಇದ್ದೀರಿ. you are getting often sickness in your body. ನಿನ್ನ ದೇಹದಲ್ಲಿ ಒಂದು ವ್ಯಾಧಿ ಇದೆ. often you are being sick. ವ್ಯಾಧಿ ಇದೆ. right now that sickness is departing from you. ಈಗ ಆ ವ್ಯಾಧಿಯು ನಿನ್ನ ದೇಹವನ್ನು ಬಿಟ್ಟು ಹೋಗ್ತದೆ. Jesus is healing you right now. ಯೇಸು ಕ್ರಿಸ್ತುವು ಆತನು ನಿನ್ನನ್ನು ಗುಣಪಡಿಸಿದ್ದಾನೆ. Jesus is healing you right now. ಯೇಸು ಕ್ರಿಸ್ತುವು ನಿನ್ನನ್ನು ಗುಣಪಡಿಸಿದ್ದಾನೆ. Thank you Lord. Hallelujah. 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 Thank you Lord. Thank you Lord. I think she is the lady. Ask her. Yes. What's the problem? You have any sickness? No sickness problem. So she have problem in eyes problem. ಅವ್ರು ನೋಡಿದರು ಕಣ್ಣಿನ ಪ್ರಾಬ್ಲಮ್. That is why I say one particular person is here, often you are getting sickness. ಆದ ಕಾರಣದಿಂದಲೇ ಪರ್ಟಿಕ್ಯುಲರ್ ಆಗಿ ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ವ್ಯಾಧಿಯಲ್ಲಿದ್ದಾರೆ. She got a problem in the eyes.
ನಿಮಗೆ ಕಣ್ಣಿನ ಸಮಸ್ಯೆ ಇದೆ. So now the Lord is healing. He was healed by Lord Jesus Christ. ಈಗ ಆತನು ಕರ್ತನಾದ ಯೇಸು ಕ್ರಿಸ್ತನಿಂದ ನಿಮಗೆ ಗುಣವಾಗುತ್ತದೆ. David was not healed. ಡೇವಿಡ್ ರಾಜ್ನ ಅವರು ಗುಣಪಡಿಸುವವರಲ್ಲ, ಯೇಸು ಕ್ರಿಸ್ತು ಸುಗಮಾಕಿದ್ದಾರೆ. ಯೇಸು ಕ್ರಿಸ್ತುವು ಗುಣಪಡಿಸುವವರಾಗಿದ್ದಾರೆ. Hallelujah. 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 This person playing keyboard, ಈ ಸಹೋದರನು ಕೀಬೋರ್ಡ್ ನುಡಿಸುವಾಗ God is going to use you more and more. ದೇವರು ನಿಮ್ಮನ್ನು ಬಹಳವಾಗಿ ಉಪಯೋಗ ಮಾಡುತ್ತಾನೆ. Today ಈ ದಿನ God brought you here. ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. It is to give you a special grace and anointing. ದೇವರು ನಿಮ್ಮನ್ನು ವಿಶೇಷವಾಗಿ ಕೃಪೆಯಿಂದ ಅಭಿಷೇಕದಿಂದ ಅನುಗ್ರಹಿಸಿದ್ದಾನೆ. Once you going from this church, ನೀವು ಯಾವಾಗಲಾದ್ರೂ ಈ ಸಭೆಯಿಂದ ಹೋಗುವಾಗ wherever you play keyboard in worship, ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಲ್ಲಿ ಕೀಬೋರ್ಡ್ ಇಂದ ಆರಾಧನೆ ಮಾಡುವಾಗ the power of God is going to come upon the congregation. ಆ ಜನಗಳ ಮೇಲೆ ದೇವರ ಆತ್ಮನ ಬಲವು ಚಲಿಸುತ್ತದೆ. And the Lord chosen you. ದೇವರು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾನೆ. So you are a blessed person. ನೀವು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದೀರಿ. Going forward, wait in the presence of God more and more. ನೀವು ದೇವರ ಬಹಳವಾದ ಶಕ್ತಿಯನ್ನ ನೀವು ಹೊಂದಿಕೊಂಡಿದ್ದೀರಿ. And you are not only a person playing keyboard. ನೀವು ಕೀಬೋರ್ಡ್ மட்டும் ಪ್ಲೇ பண்ணல, ನೀವು ಕೀಬೋರ್ಡ್ ಮಾತ್ರ ಬಾರಿಸುವುದಿಲ್ಲ. Also the Lord has given you a grace of singing song for God. ಆತನಿಗೋಸ್ಕರ ನೀವು ಹಾಡನ್ನ ಹಾಡಲು ಕೃಪೆಯನ್ನ ಹೊಂದಿದ್ದೀರಿ. So when you sing song for God, God's power will come upon the congregation. ನೀವು ಯಾವಾಗ ಕೀಬೋರ್ಡ್ ಬಾರಿಸಿಕೊಂಡು ಹಾಡನ್ನು ಹಾಡುತ್ತೀರೋ ಆ ಸಂದರ್ಭದಲ್ಲಿ ದೇವರ ಬಲವಾದ ಶಕ್ತಿಯು ಜನಾಂಗಗಳ ಮೇಲೆ ಚಲಿಸುತ್ತದೆ. Many people will be healed. ಅನೇಕ ಜನರು ನೀವು ಆರಾಧನೆಯಲ್ಲಿ ಗುಣ ಹೊಂದುತ್ತಾರೆ. And many people will cry. ಅನೇಕ ಜನರು ನೀವು ಆರಾಧನೆ ಮಾಡುವಾಗ ಅಳುತ್ತಾರೆ. And all the demonic spirit will run away. ದೆವ್ವಗಳು ಕೂಡ ಆರಾಧನೆಯಲ್ಲಿ ಓಡಿ ಓಡಿ ಹೋಗುತ್ತವೆ. That special anointing God is giving you. ಆದ ಕಾರಣದಿಂದ ವಿಶೇಷವಾದ ಅಭಿಷೇಕವನ್ನು ದೇವರು ನಿಮ್ಮ ಮೇಲೆ ಇಟ್ಟಿದ್ದಾನೆ. Oh Jesus. Oh, the Lord is pouring His Spirit upon us. ದೇವರೇ ತುಂಬಿಸಿದ್ದಾರೆ. Yes. Oh Jesus. Oh Jesus. Oh Shabbat. Oh touch. How you felt? ಏನನ್ನ ನೀವು ಫೀಲ್ ಮಾಡ್ತೀರಿ? Just give the mic. How you felt? What is it? See, it's shake the body. That denotes Holy Spirit power is come upon you. ಪವಿತ್ರಾತ್ಮನ ಬಲವು ನಿಮ್ಮ ಮೇಲೆ ಬಂದಿದೆ. So today that anointing came upon you. ದೇವರ ಅಭಿಷೇಕವು ನಿಮ್ಮ ಮೇಲೆ ಈ ದಿನ ಬಂದಿದೆ. He is going to use you for His glory. ಆತನ ಮಹಿಮೆಗಾಗಿ ದೇವರು ನಿಮ್ಮನ್ನ ಉಪಯೋಗಿಸುತ್ತಾನೆ. Protect that anointing very, very carefully. ದೇವರ ಅಭಿಷೇಕವನ್ನ ಕಾಪಾಡಿಕೊಳ್ಳುವುದರಲ್ಲಿ ನೀವು ಜಾಗರೂಕರಾಗಿರಿ. Don't lose this anointing. ದೇವರು ಕೊಟ್ಟ ಅಭಿಷೇಕವನ್ನ ನೀವು ಕಳಕೊಳ್ಳಬೇಡ್ರಿ. Receiving the anointing is easy. ದೇವರ ಅಭಿಷೇಕವನ್ನು ಹೊಂದಿಕೊಳ್ಳುವುದು ಸುಲಭ. Protecting the anointing is very, very essential. ದೇವರ ಅಭಿಷೇಕವನ್ನ ಕಾಪಾಡಿಕೊಳ್ಳುವುದರಲ್ಲಿ ನಾವು ಸೂಕ್ಷ್ಮವಾದವರಾಗಿರಬೇಕು. So God has filled you and wait in the presence of God. God will give you new songs for you. ದೇವರ ಅಭಿಷೇಕವನ್ನ ಕಾಪಾಡಿಕೊಳ್ಳ್ರಿ. ಆತನ ಪ್ರಸನ್ನತೆಯಲ್ಲಿ ನೀವು ಕಾದುಕೊಳ್ಳ್ರಿ. ದೇವರು ನಿಮಗೆ ಆತನ ಕೃಪೆಯಿಂದ ಹೊಸ ಹೊಸ ಹಾಡುಗಳನ್ನು ಆತನು ಕೊಡುತ್ತಾನೆ. Songs. Song. Okay. So God has chosen you. Everyone have been received the anointing power. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬರು ಆತನ ಅಭಿಷೇಕವನ್ನು ನೀವು ಹೊಂದಿಕೊಂಡಿದ್ದೀರಿ. Couple of them you are unable to feel that in your body.
சிலரால உங்களுடைய சரீரத்தை உணர முடியல. ಕೆಲವರು You are unable to feel it in your body. ಕೆಲವರು ನೀವು ನಿಮ್ಮ ದೇಹದಲ್ಲಿ ಆತನ ಶಕ್ತಿಯನ್ನು ನೀವು ಅನುಭವಿಸುತ್ತೀರಿ. But it's not mean that power is not come upon you. ದೇವರ ಶಕ್ತಿ ನಿಮ್ಮ ಮೇಲೆ ಬರಲೇನ ಅರ್ಥ ಇಲ್ಲ. ಬಂದಿಲ್ಲ ಎಂಬುದಾಗಿ ಅದರ ಅರ್ಥ ಅಲ್ಲ. You are receive the power. ನೀವು ದೇವರ ಅಭಿಷೇಕವನ್ನು You are receive the power. ದೇವರ ಅಭಿಷೇಕವನ್ನು ನೀವು You are receive the power. ದೇವರ ಅಭಿಷೇಕ ಪ್ರತಿಯೊಬ್ಬರು Have been filled. ಪ್ರತಿಯೊಬ್ಬರು ತುಂಬಲ್ಪಟ್ಟವರಾಗಿರಿ. God loves everyone. ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ. So go with this anointing directly to your house. ಇಲ್ಲಿಂದ ನೀವು ಡೈರೆಕ್ಟ್ ಅಭಿಷೇಕ ಹೊಂದಿ ನೀವು ನಿಮ್ಮ ಮನೆಗೆ ನೀವು ಡೈರೆಕ್ಟ್ ಆಗಿ ಹೋಗಿ. Don't go any shop. ಯಾವುದೇ ಶಾಪ್ಗಳಿಗೆ ನೀವು ಹೋಗಬೇಡಿ, ಎಲ್ಲೂ ಹೋಗಬೇಡಿ, ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಹೋಗಿ. Take this anointing to your house. ಈ ಅಭಿಷೇಕವನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ರಿಲೀಸ್ ಮಾಡಿ. And your life, your house things will totally change. ನಿಮ್ಮ ಮನೆಯಲ್ಲಿರುವ ವಸ್ತುಗಳು ಪರಿಪೂರ್ಣವಾಗಿ ಬದಲಾಗುತ್ತದೆ. God bless you. God has did a great thing upon everyone. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ದೊಡ್ಡ ಕಾರ್ಯಗಳನ್ನು ನಿಮ್ಮ ಮೂಲಕ ಮಾಡಲಿದ್ದಾರೆ. And all glory, honor belong to Lord Jesus Christ. ಎಲ್ಲ ಮಾನ ಮಹಿಮೆ ಕರ್ತನಾದ ಯೇಸು ಕ್ರಿಸ್ತನಿಗೆ. God has poured His power upon everyone. ದೇವರ ಅಭಿಷೇಕವು ಪ್ರತಿಯೊಬ್ಬರಿಗಾಗಿ With no partiality. ದೇವರು ಪಕ್ಷಪಾತಿ ಅಲ್ಲ. So He poured out upon everyone. Everyone have been filled. ಎಲ್ಲರ ಮೇಲೆಯೂ ಆತನ ಅಭಿಷೇಕವನ್ನು ತುಂಬಿಸಿದ್ದಾನೆ. Somebody else is here. ಕೆಲವರಿಲ್ಲಿದ್ದೀರಿ. The particular person is here. ವೈಯಕ್ತಿಕವಾದ ವ್ಯಕ್ತಿ ಇದ್ದೀರಿ. They are getting a back pain. ಏನು ಬೆನ್ನು ನೋವಿನಿಂದ ಇಲ್ಲಿದ್ದೀರಿ. You are getting a back pain. ಬೆನ್ನು ನೋವಿನಿಂದ ಇಲ್ಲಿದ್ದೀರಿ. Right now Jesus is healing your back pain. ಅಂತವರು ಇಲ್ಲಿದ್ದೀರಿ. ಅವರನ್ನ ಗುಣಪಡಿಸ್ತಾರೆ. And going forward, that back pain is not going to come for you. See, back pain is not going to come. See, back pain ಯಾರಿಗಿದೆ ಬನ್ನಿ ಅವರು ಮುಂದೆ ಬನ್ನಿ. Very good, very good. Come and stand before the Lord. See, now God has did a great things for everyone. ದೇವರು ದೊಡ್ಡ ಕಾರ್ಯಗಳನ್ನು ಪ್ರತಿಯೊಬ್ಬರಲ್ಲೂ ಮಾಡಿದ್ದಾನೆ. God revealed many things and He revealed and He tell to everyone. ಪ್ರತಿಯೊಬ್ಬರಿಗೂ ದೇವರು ಪ್ರಕಟಿಸುವುದನ್ನ ಪ್ರತಿಯೊಬ್ಬರಿಗೂ ಅವರು ತಿಳಿಸುತ್ತಾನೆ. So it is a time of testimony for God's glory. ಈಗ ಆತನಿಗೋಸ್ಕರ ಸಾಕ್ಷಿ ಹೇಳುವಂತ ಸಮಯವಿದಾಗಿದೆ. ನಾನು ಪ್ರಾರ್ಥನೆ ಮಾಡುವಾಗ ಕೈಗಳೆತ್ತಿ ಪ್ರಾರ್ಥನೆ ಮಾಡುವಾಗ ಏನೋ ಒಂದು ಐಸ್ ತರ ಬಂದಂಗ ಆಯ್ತು. ಪಾಸ್ಟರ್ ಬಂದು ಮುಟ್ಟಿದ್ರು. ಆಗ ಏನೋ ಒಂಥರ ತಣ್ಣಗಾಗ್ತಿತ್ತು, ನಿಲ್ಲಕ್ ಆಗ್ತಾ ಇಲ್ಲ, ಕಾಲೆಲ್ಲ ಶೇಕ್ ಆಗ್ತಿತ್ತು. ಒಂದೇ ಸಲ ತಿರುಗಿಸ್ತಂಗ್ ಆಯ್ತು. ನಾನು ಬಿದೋಗ್ಬಿಟ್ಟೆ. ನನಗೆ ಗೊತ್ತಾಗ್ತಿತ್ತು, ಆದ್ರೆ ನಿಲ್ಲಕ್ ಆಗ್ತಾ ಇರಲಿಲ್ಲ, ಕಣ್ಬಿಡಕ್ ಆಗ್ತಾ ಇರಲಿಲ್ಲ, ಒದ್ದಾಡಕ್ ಆಗ್ತಿತ್ತು, ಕಾಲು ನಿಲ್ಲಕ್ ಆಗ್ತಿಲ್ಲ, ಕೂರಕ್ಕೂ ಆಗ್ತಾ ಇರಲಿಲ್ಲ ನನಗೆ. The ice was coming upon his hands and he was standing. Ice feeling cold. Oh, glory to God. Yes. And when he was standing, and he is getting like rolling, something happened on him. Okay, so என்ன ஆச்சுன்னா இவர் அவனுடைய அபிஷேகம் இறங்கி வரும்போது அவர் மேல கையை வச்சிருந்தோம். ஒரு ஐஸ் கட்டிலிருந்து ஒரு குளிர்ந்த காற்று எப்படி வருமோ அதே மாதிரி அவரை இறங்கிச்சான். ஆணுடைய வல்லமை அவரை சுத்தி கீழே விட்டுச்சான். ஆண்டவர் நாம் மகிமைக்காக சாட்சி சொல்றாரு. God bless you. God has anointed you. ನೀವು ಮಾರ್ನಿಂಗ್ ವಾತಾವರಣ ಪ್ರೇಯರ್ ಮಾಡ್ತೀರಾ? Morning you are walking and you are doing prayer. No? Okay, yes. He can't able to play keyboard. Okay, but what is the reason? I don't know, but ears are full straight. He is getting his hairs like standing like that. And he is getting stand and he can't able to play keyboard when he was walking and praying. Okay. But he don't know the reason why. Once he playing the keyboard, he could not able to play the keyboard. His hand, leg was shaking him, right? The Lord has anointed him
before the session starts. That is the reason I say God has chosen you. That is the reason I say God has chosen you and He has given you a special anointing. ಅದೇ ರೀಸನ್ ಹೇಳಿದ್ದು ದೇವ್ರು ನಿಮ್ನ ಆರಿಸ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು. So ye have been anointed, and whatever God told, the Lord will use you mightily. ದೇವ್ರು ಏನ್ ನಿಮ್ ಮೂಲಕ ಮಾತಾಡಿದ್ದಾರೆ ಅದನ್ನ ದೇವರು ನೆರವೇರಿಸ್ತಾರೆ. May God be the glory. ದೇವರು ನನ್ನ ಮುಖ ಎತ್ತಿ ಪ್ರಾರ್ಥನೆ ಮಾಡುವಾಗ ದೇವರು ನನ್ನ ಬರೀ ಕೈ ಮುಟ್ಟಿದಂಗಾಯ್ತು. When she was raised her hand and she was praying, when she raised her hand and she praying, God touched her hands. Okay, God has touched her hands. That is the reason I told God is touching everyone. So He touched everyone's hands. Then, ಆಮೇಲೆ ನನಗೇನು so she don't know what happened. So God has anointed you, and right from today, your life will be changed totally. ಒಂದೇ ಭಾಷೆ ಮಾತಾಡಿ ಅಂತ ಹೇಳಿದಾಗ ನಾನು ಒಂದೇ ಭಾಷೆ ಪ್ರೇಯರ್ ಮಾಡಿದೆ. When God says pray in tongues, that time she started to pray in tongues. ದೇವರು ಆವಾಗ ನನಗೆ ಅಭಿಷೇಕ ಬಂದಂಗಾಯ್ತು. That time she got anointing on her.